ಇದು ಬಹಳಷ್ಟು ಸಂತೋಷದ ಕ್ಷಣ ಕೂಡ ಹೌದು. ಯಾಕಂದರೆ ಈ NSS ಶಿಬಿರದಲ್ಲಿ ನಾನು ಕೂಡ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಹಂತವನ್ನು ದಾಟಿ ನಾನು ಮುಂದೆ ಬಂದಿರೋದ್ರಿಂದ ನನಗೆ ಆ ಅನುಭವ ಆಗ್ತಾ ಇದೆ. ಸಂಸ್ಕೃತ ವಿಷಯದಲ್ಲಿ ಆ ಒಂದು ಅಧೀನದಲ್ಲಿ ನಡೆದಂಥ ಮಾಯಸುಂದರ ಕ್ಷೇತ್ರದಲ್ಲಿ ನಾನು ಕೂಡ ಆ ಒಂದು NSS ಅಧಿಕಾರಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದೆ. ಹಾಗಾಗಿ ಆ ನೆನಪುಗಳು ಒಂದು ಕ್ಷಣ ನನ್ನ ಕಂಡುಬಂದಿರ್ಬೋದು. ಹಾಗಾಗಿ ಸಂತೋಷ ಮತ್ತೊಮ್ಮೆ ಮರುಕಳಿಸುತ್ತಾ ವೇದಿಕೆ ಮೇಲಿರ್ತಕ್ಕಂಥ ನನ್ನ ನೆಚ್ಚಿನ ಗುರುಗಳು ಹಾಗೂ ಕಾಲೇಜಿನ ಉಪನ್ಯಾಸಕರುಗಳಿಗೆ ನನ್ನ ಕಡೆಯಿಂದ ನಮಸ್ಕಾರ ತಿಳಿಸುತ್ತಾ, ಇವತ್ತು ನಾವೆಲ್ಲರೂ ಕೂಡ ಒಂದು ಯಂಗರ್ಸ್ ಅಂದರೆ ಯುವ ಜನತೆಗಿರ್ತಕ್ಕಂಥ ಉದ್ಯೋಗ ಅವಕಾಶಗಳು ಅನ್ನೋ ಒಂದು ವಿಷಯ ನನಗೆ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಾನು ಮಾತಾಡ್ತಕ್ಕಂಥ ವಿಷಯ ಕೂಡ ಹೌದು. ಅದಕ್ಕಿಂತ ಮುಂಚೆ ನಾವು ಬೆಳೆದು ಬಂದಂಥ ಒಂದು ಹಾದಿಯನ್ನು ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ತಂದೆ ತಾಯಿಗಳು ನಮ್ಗೆ ಹೇಗೆ ಬೆಳೆಸಿದ್ರು, ನಮಗೆ ಅವಶ್ಯಕತೆ ಇರ್ತಕ್ಕಂತಹ ಎಲ್ಲ ರೀತಿಯ ವಸ್ತುಗಳನ್ನಾಗಿರ್ಬೋದು, ನಮಗೆ ಬೇಡಿಕೆಗಳನ್ನು ಹೇಗೆ ಪೂರೈಸಿದ್ರು ಅವರು, ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ರು, ಇವೆಲ್ಲವೂ ಕೂಡ ಒಂದ್ಸತಿ ನಾವು ಹಿಂದೆ ಹೋಗಿ ನೋಡಬೇಕಾಗತ್ತೆ. ಅಂದರೆ ಈ ಹಂತದವರೆಗೆ ನಿಮ್ಗೆ ಯಾವುದೇ ಕಷ್ಟಗಳು ಕೂಡ ಬಂದಿರೋದಿಲ್ಲ ನಿಮಗೆ ಸಾಮಾನ್ಯವಾಗಿ. ಯಾಕಂದರೆ ಅದೆಲ್ಲ ಕಷ್ಟಗಳನ್ನು ಪೋಷಕರು ಅಥವಾ ಪೇರೆಂಟ್ಸ್ ಅಂತ ಹೇಳ್ತು ಅವರೆಲ್ಲರೂ ಅದನ್ನು ನಿಮಗೆ ನೀಡಿರ್ತಾರೆ. ಆದರೆ ಈ ಹಂತದಲ್ಲಿ ಅಂದರೆ ನೀವೆಲ್ಲ ಆಲ್ರೆಡಿ ಎಜುಕೇಷನ್ ಮುಗಿಸ್ಕೊಂಡು ಇನ್ನೇನು ಜೀವನದಲ್ಲಿ ಕಾಲಿಡಲೇಬೇಕು, ಕಾಲಿಡೋಂಥ ಒಂದು ಸಂದರ್ಭ ಇದೆ. ನಿಮ್ಮದೇ ಆದಂಥ ಒಂದು ಶೈಲಿಯಲ್ಲಿ, ನಿಮ್ಮದೇ ಆದಂಥ ಒಂದು ರೀತಿಯಲ್ಲಿ ಜೀವನವನ್ನು ಇವತ್ತು ಇಡಬೇಕಂತ ಒಂದು ಸನ್ನಿವೇಶ ಅಂದರೆ ಯುವಕರು. ಆ ಸನ್ನಿವೇಶದಲ್ಲಿ ನೀವು ಉದ್ಯೋಗಗಳನ್ನು ಹೇಗೆ ನಾವು ಹುಡುಕಬೇಕು, ನಮಗೆ ಸರಿಯಾದಂಥ ಉದ್ಯೋಗ ನಮಗೆ ಹೇಗೆ ಸಿಗುತ್ತೆ, ಅದಕ್ಕೆ ತಕ್ಕ ರೀತಿಯಲ್ಲಿ ನಾವು ಹೇಗೆ ಓದಬೇಕು, ಪರಿಶ್ರಮ ಹೇಗಿರುತ್ತೆ, ಇದೆಲ್ಲ ನೋಡ್ತಾ ಹೋದರೆ ಅದು ನಿಮಗೆ ಮುಂದೆ ಅನುಭವ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನಾವೀಗ ಮುಖ್ಯವಾಗಿ ನಾವು ಬೇಸಿಕಲಿ ನಾವು PUC ನೋಡ್ತೀವಿ, ಡಿಗ್ರಿ ನೋಡ್ತೀವಿ, ಅದಾದ ನಂತರ ಉದ್ಯೋಗಗಳನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತೀವಿ. ಕೆಲವರೆಲ್ಲ 10th ಕೂಡ ಆ ಉದ್ಯೋಗವನ್ನು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಖಂಡಿತ ಅದು ಒಳ್ಳೆಯದು. ಯಾಕಂದರೆ ಇವತ್ತಿನ ಸನ್ನಿವೇಶದಲ್ಲಿ ಉದ್ಯೋಗ ಅಂತಕ್ಕಂಥದ್ದು ಅಷ್ಟು ಸುಲಭ ಸಿಗೋಂಥ ಇದಲ್ಲ. ಯಾಕಂದರೆ ಅದರಲ್ಲಿ ಸರ್ಕಾರಿ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಇನ್ನಿತರ ಕ್ಷೇತ್ರಗಳಾಗಿರ್ಬೋದು, ಬಹಳಷ್ಟು ಒಂದು ಪೈಪೋಟಿ ಇರ್ತಕ್ಕಂಥ ಒಂದು ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿದೆ. ಇವತ್ತು ಒಂದು ಉದ್ಯೋಗ ಪಡಿಬೇಕಂದ್ರೆ ಇವತ್ತು ನೀವು ನೋಡಿದ್ರಿ, ಒಂದು ಜ್ಞಾನ ಇರಬೇಕು, ಪರ್ಸೆಂಟೇಜ್ ಇರಬೇಕು, ಇಲ್ಲ ಒಂದು ಆರ್ಥಿಕತೆಯಲ್ಲಿ ನಾವು ಸ್ವಲ್ಪ ಸದೃಢರಾಗಿರ್ಬೇಕಾಗತ್ತೆ. ಇವೆಲ್ಲ ಇದ್ದಾಗ ಮಾತ್ರ ನಾವು ಒಂದು ಸರಿಯಾದಂಥ ವೃತ್ತಿಯನ್ನು ಆರಿಸ್ಕೊಳ್ಳಿಕ್ಕೆ ಸಾಧ್ಯ. ಅವು ಯಾವುದೂ ಇಲ್ಲ, ನಾವು ಆದರೂ ಕೂಡ ವೃತ್ತಿನ ಮಾಡಲೇಬೇಕು. ಯಾಕೆ ಬದುಕಲೇಬೇಕಲ್ಲ. ನಮ್ಮ ತಂದೆ ತಾಯಿಗಳಿಗೂ ನಮ್ಮನ್ನು ಸಾಕಿದ್ದಾರೆ ಅಂದಮೇಲೆ ನಾವು ಅವ್ರಿಗೆ ಸಾಕಬೇಕಲ್ಲ ಮುಂದೆ, ಅದು ನಮ್ಮ ಕರ್ತವ್ಯ ಕೂಡ ಹೌದಲ್ವಾ. ಹಾಗಾಗಿ ನಾವು ಯಾವುದಾದ್ರೂ ಒಂದು ವೃತ್ತಿಯನ್ನು ನಾವು ಆರಿಸ್ಕೊಳ್ಳೇಬೇಕಾಗುತ್ತೆ. ಹಾಗಂತೇಳಿ ನಮಗೆ ಯಾವುದಾದ್ರು ವೃತ್ತಿ ಅಂತ ತಕ್ಷಣ ನನಗೆ ಈಗ ಡಾಕ್ಟರ್ ಆಗಬೇಕು ಅಂದ ತಕ್ಷಣ ಆಗುತ್ತಾ? ಇಲ್ಲ. ಇಂಜಿನಿಯರ್ ಆಗಬೇಕು ಅಂದರೆ ಆಗುತ್ತಾ? ಇಲ್ಲ. ಅದಕ್ಕೆ ಬ್ಯಾಕ್ಗ್ರೌಂಡಾಗಿ ನಾವು ಎಜುಕೇಷನಲ್ಲಿ ನಾವು ಮುಂದುವರಿತಾ ಹೋಗಬೇಕಾಗತ್ತೆ. ನಾವಿನ್ನು ನನಗೊಂದು ಸ್ವಲ್ಪ ಜ್ಞಾನ ಬಂದಾಗಲೇ ನಾವು ಅನ್ಕೋಬೇಕು, ನಾನು ಮುಂದೆ ಇದನ್ನು ಓದಬೇಕು, ನಾನು ಈ ವೃತ್ತಿಯನ್ನು ನಾನು ಅನುಸರಿಸ್ಬೇಕು ಅಂದರೆ ಆ ಕ್ಷೇತ್ರದಲ್ಲಿ ನಾನು ಅಧ್ಯಯನ ಮಾಡಬೇಕು ಅಂತೇಳಿ. ನನಗೆ MBBS ಮಾಡಬೇಕು, ನಾನು ಡಾಕ್ಟರ್ ಆಗಬೇಕು ಅಂದ ತಕ್ಷಣ ನಾನು ಆರ್ಟ್ಸ್ ತಗೊಂಡು MBBS ಮಾಡಲಿಕ್ಕೆ ಆಗೋದಿಲ್ಲ. ನಾನು ಆರ್ಟ್ಸ್ ಅಂದರೆ ಅದರಲ್ಲಿ ಏನಿರುತ್ತೆ, ಮುಂದೆ ಉದ್ಯೋಗಗಳ ಅವಕಾಶಗಳು ಏನೇನಿದೆ ಆ ರೂಟಲ್ಲೇ ಹೋದಾಗ ಮಾತ್ರ ನಮಗೆ ಆ ಗುರಿಯನ್ನು ತಲುಪಬಹುದು. ಈ ರೀತಿ ಕೆಲವು ಅಂಶಗಳು ನೀವು ಇವಾಗ ತಿಳ್ಕೊಂಡ್ರೆ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯ ಜಾಬನ್ನು ಪಡಿಬೋದು. ಹಾಗಾದರೆ ನಮಗೆ ಈಗ ಇರ್ತಕ್ಕಂಥ ಅವಕಾಶಗಳು ಎಲ್ಲೆಲ್ಲಿ ಸಿಗುತ್ತೆ ಅಂತ ಸ್ವಲ್ಪ ನಾವು ನೋಡ್ತಾ ಹೋಗೋಣ. ನಾವೆಲ್ಲ ಈಗ ಆಲ್ರೆಡಿ PUC ಡಿಗ್ರಿಯನ್ನು ಮುಗಿಸ್ಕೊಂಡು ಇನ್ನೇ ನೆಕ್ಸ್ಟ್ ಮಾಸ್ಟರ್ ಡಿಗ್ರಿ ಎಲ್ಲ ಮಾಡಲಿಕ್ಕೆ ಕೆಲವರು ನೋಡ್ತೀರಿ, ಕೆಲವರು ಉದ್ಯೋಗ ನೋಡ್ತೀರಿ, ಕೆಲವರು ಮನೆ ಜವಾಬ್ದಾರಿಯನ್ನೆಲ್ಲ ಪಡ್ಕೊಳ್ತೀರಿ. ಇಂಥ ಒಂದು ಸನ್ನಿವೇಶದಲ್ಲಿ ನಮಗೆ 3 ರೀತಿಯಾಗಿ ನಾವು ಉದ್ಯೋಗಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬೋದು. ಒಂದು ಸರ್ಕಾರಿ ಉದ್ಯೋಗಗಳನ್ನು ನೋಡ್ಕೊಳ್ಬೋದು, ಇನ್ನೊಂದು ಖಾಸಗಿ ಉದ್ಯೋಗಗಳನ್ನು ನೋಡ್ಕೋಬೋದು, ಇನ್ನೊಂದು ನಾವು ಸ್ವಯಂ ಉದ್ಯೋಗಗಳನ್ನು ಕೂಡ ನೋಡ್ಕೋಬೋದಾಗಿರುತ್ತದೆ. ಈ 3 ರೀತಿಯಲ್ಲಿ ನಮಗೆ ಯಾವ ಅವಕಾಶಗಳು ಸಿಗ್ತದೆ, ನಮ್ಮ ಎಜುಕೇಷನ್ಗೆ ತಕ್ಕ ಹಾಗೆ, ನಮ್ಮ ಮನೆಯ ಪರಿಸರಕ್ಕೆ ತಕ್ಕ ಹಾಗೆ, ನಮ್ಮ ಆರ್ಥಿಕತೆಗೆ ಅನುಗುಣವಾಗಿ ಈ 3 ಅಂಶಗಳನ್ನು ಗಮನ ಇಟ್ಕೊಂಡಾಗ ನಾವು ಪ್ರಯತ್ನ ಅದರ ಮುಂದೆ ನಾವು ಮಾಡ್ಕೋಬೇಕಾಗುತ್ತೆ. ಈಗ ರಾಜ್ಯ ಸರ್ಕಾರದ ಉದ್ಯೋಗಗಳು ಅಂತ ನೋಡ್ತಾ ಹೋದಾಗ ನಾನು ಈಗ ಹೇಳ್ತಾ ಇರ್ತಕ್ಕಂಥದ್ದು PUC ಮೇಲೆ. PUC ಆದಮೇಲೆ ನಾವು ಏನೇನು ಉದ್ಯೋಗಗಳನ್ನು ಅವಕಾಶ ಇದೆ, ನಾವು ಹೇಗೆ ಅದನ್ನು ಇದು ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಈಗ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವ ರೀತಿ ಉದ್ಯೋಗಗಳನ್ನು ಕಾಲ್ಫರ್ ಮಾಡ್ತಾರೆ PUC ಆದ ನಂತರ ನಾವು ಹೇಗೆ ಅಪ್ಲೈ ಮಾಡಬೇಕು ಅಂತೇಳಿ. ಅಲ್ಲಿ SDA ಅಂತೇಳಿ ಬರುತ್ತೆ, ಅಂದರೆ ಸೆಕೆಂಡ್ ಡಿವಿಷನಲ್ ಅಸಿಸ್ಟೆಂಟು. ಈ ಒಂದು ಎಕ್ಸಾಮ್ ನೀವು ತೆಗೆದುಕೊಳ್ಬೋದು. PUC ಆಗಿರ್ತಕ್ಕಂಥವ್ರು ಇದಕ್ಕೆ 18 ವರ್ಷ ಮೇಲ್ಪಟ್ಟಿರಬೇಕು. ಹಾಗೆಯೇ ಎಕ್ಸಾಮ್ ಹೇಗಿರುತ್ತೆ ಅಂದರೆ ಕಂಪ್ಯೂಟರ್ ಬೇಸಿಕ್ ಇರುತ್ತೆ, ಜೊತೆಗೆ ನಿಮಗೆ ಜನರಲ್ ನಾಲೆಡ್ಜ್ ಮತ್ತು ಇಂಗ್ಲೀಷು ಇವೆರಡೂ ಕೂಡ ನಿಮಗೆ ಅಲ್ಲಿ ಪತ್ರಿಕೆಗಳಲ್ಲಿ ಇರುತ್ತೆ. ನೀವು ಅದನ್ನು ಎಕ್ಸಾಮ್ ಬರೀಬೇಕಾಗತ್ತೆ.
ಅದಾದ ನಂತರ ಗ್ರೂಪ್ ಸಿ ಅಂದರೆ ನಾನ್ ಟೆಕ್ನಿಕಲ್ ಪೋಸ್ಟ್ ಅಂತ ಇರುತ್ತೆ. ಇದಕ್ಕೆ ಕಮ್ಯುನಿಕೇಷನ್ ಅಂಡ್ ಜನರಲ್ ನಾಲೆಡ್ಜ್ ಇವೆರಡು ವಿಷಯಗಳ ಬಗ್ಗೆ ಪತ್ರಿಕೆಗಳಿರುತ್ತೆ. 200 ಮಾರ್ಕ್ಸ್ಗೆ ಅದನ್ನು ನೀವು ಎಕ್ಸಾಮ್ ಬರೀಬೇಕಾಗತ್ತೆ. ಅದಾದ ನಂತರ KPTCL ಅವರು ಮಾಡ್ತಕ್ಕಂಥ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್, ಇಲ್ಲೂ ಕೂಡ ಕಂಪ್ಯೂಟರ್ ಕೇಳ್ತಾರೆ, GK ಇರುತ್ತೆ, ಮತ್ತು ಆಪ್ಟಿಟ್ಯೂಡ್ ಮತ್ತು ಕನ್ನಡ ಇಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಬಹುಆಯ್ಕೆಯ ಪ್ರಶ್ನೆಗಳನ್ನು ಹೊಂದಿರುತ್ತೆ ಇವೆಲ್ಲ ಪ್ರಶ್ನೆ ಪತ್ರಿಕೆಗಳು ಕೂಡ. ಈ ರೀತಿಯ ಒಂದು ಅವಕಾಶ ನಿಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಇರುತ್ತೆ, ಸ್ಟೇಟ್ ಗೌರ್ಮೆಂಟಿಂದ ಇರುತ್ತೆ. ಜೊತೆಗೆ ನಿಮ್ಮ ಊರಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳು ಅಂತ ನೋಡ್ತೀರಲ್ಲ, ಆ ಗ್ರಾಮ ಪಂಚಾಯತಿಲೂ ಕೂಡ ಕಾರ್ಯನಿರ್ವಹಿಸ್ತಕ್ಕಂಥ ಕೆಲವು ಅವಕಾಶಗಳು ನಿಮ್ಗೆ ಸಿಗುತ್ತೆ. ಅಲ್ಲಿ ಕೂಡ ಗ್ರಾಮ ಲೆಕ್ಕಾಧಿಕಾರಿಗಳು ಅಂತೇಳಿ ಒಂದು ಪೋಸ್ಟ್ ಇರುತ್ತೆ. ಆ ಪೋಸ್ಟನ್ನು ಕೂಡ PUC ಮೇಲೆ ನೀವು ಅಪ್ಲೈ ಮಾಡ್ಬೋದು. ಅದಕ್ಕೂ ಕೂಡ ಏನಂದರೆ ಅಲ್ಲಿ ಯಾವುದೇ ರೀತಿ ಎಕ್ಸಾಮನ್ನು ಕಾಲ್ಫರ್ ಮಾಡಲ್ಲ. ನೀವು ತೆಗೆದುಕೊಂಡಿರ್ತಕ್ಕಂತಹ ಮಾರ್ಕ್ಸ್ ಮತ್ತು ಪರ್ಸೆಂಟೇಜ್ನ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಅಂದರೆ ಆ ಊರಿನ ವ್ಯಾಪ್ತಿಯಲ್ಲಿ ಕಾಲ್ಫರ್ ಮಾಡಿದಾಗ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಆ ಮೆರಿಟನ್ನು ನೋಡಿ ಅವರ ಕ್ಯಾಸ್ಟು ಮತ್ತು ಅವರ ವರ್ಗ ಪ್ರವರ್ಗಗಳನ್ನೆಲ್ಲ ಆಧರಿಸಿ ಅದನ್ನು ನಿಮಗೆ ಜಾಬನ್ನು ಕೊಡ್ತಕ್ಕಂಥದ್ದು. ಅದಾದಮೇಲೆ ನೆಕ್ಸ್ಟ್ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಮತ್ತು ನ್ಯಾಯಾಲಯ ಈ ಮೂರು ಕಡೆಯೂ ಕೂಡ PUC ಮೇಲೆ ನಿಮಗೆ ಉದ್ಯೋಗ ಅವಕಾಶಗಳು ಭಾಳಷ್ಟು ಸಿಗ್ತವೆ. ನಿಮಗೆ ನೀವೇನಾದರೂ ದೈಹಿಕವಾಗಿ ಹಾಗೆ ನೀವು ಒಂದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮನ್ನು ನೀವು ಚೆನ್ನಾಗಿ ಫೇಸ್ ಮಾಡ್ತೀವಿ ಅಂದರೆ ನೀವು ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಮತ್ತು ನ್ಯಾಯಾಲಯದಲ್ಲೂ ಕೂಡ ಉದ್ಯೋಗವನ್ನು ಪಡ್ಕೊಳ್ಬೋದು. ಅಲ್ಲಿ ಕೂಡ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಅಪ್ಲೈ ಮಾಡ್ಬೋದು. ಅಲ್ಲಿ ಕೂಡ 100 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ, ಜನರಲ್ ನಾಲೆಡ್ಜ್ ಕೂಡ ಇರುತ್ತೆ ಅಲ್ಲಿ. ಹಾಗೆಯೇ KSRP, KSISF ಮತ್ತು ಇದೆಲ್ಲ ಕೂಡ SSC ಮೇಲೂ ಕೂಡ ಇರುತ್ತೆ. ನೀವು ಆ ಪರೀಕ್ಷೆಯನ್ನು ನೋಡಿದಾಗ ನಿಮಗೆ ಅಧಿಸೂಚನೆ ನೋಡಿದಾಗ ಅಲ್ಲಿ ಕೊಟ್ಟಿರ್ತಾರೆ ಎಜುಕೇಷನ್ ಏನಿರಬೇಕು, ನಾವು ಹೇಗೆ ಅದನ್ನು ತಯಾರಿ ನಡೆಸಬೇಕು ಅಂತೇಳಿ. ಅದಾದಮೇಲೆ ಅರಣ್ಯ ರಕ್ಷಕ ಹುದ್ದೆ, ಇದು ಕೂಡ PUC ಲೆವೆಲ್ಗೆ ಇರ್ತಕ್ಕಂಥ ಪರೀಕ್ಷೆ. ಅಲ್ಲಿ ನೀವು ಪಡೆದಿರ್ತಕ್ಕಂಥ ಅಂಕಗಳನ್ನು 50% ತೆಗೆದುಕೊಳ್ತಾರೆ. ಹಾಗೆಯೇ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾರಲ್ಲ ಅದು 50%, ಒಟ್ಟು 100%ಗೆ ನಿಮ್ಮ ಮೆರಿಟನ್ನು ಅವರು ರೆಡಿ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಅರಣ್ಯ ರಕ್ಷಕ ಹುದ್ದೆಯನ್ನು ಕೂಡ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಜೊತೆಗೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಕಚೇರಿಯಲ್ಲಿ ಕೂಡ ಕೆಲವೊಂದಿಷ್ಟು ಉದ್ಯೋಗದ ಅವಕಾಶಗಳು ಬಹಳಷ್ಟು ಇರುತ್ತೆ. ನೀವು ಪತ್ರಿಕೆಗಳು ನೋಡ್ತಾ ಇರ್ತೀರಿ, ಈ ಬೆರಳಚ್ಚುಗಾರರಾಗಿರ್ಬೋದು, ಈ ಥರದೆಲ್ಲ ಉದ್ಯೋಗವನ್ನು ಕಾನ್ಫರ್ ಮಾಡ್ತಾನೆ ಇರ್ತಾರೆ ಅವರು. ಅಲ್ಲಿಗೆ ಬೇಕಾಗಿರ್ತಕ್ಕಂಥದ್ದು ಶೀಘ್ರ ಲಿಪಿಗಾರರು ಅಂದರೆ ಟೈಪಿಸ್ಟ್ ಬೇಕು. ಮುಖ್ಯವಾಗಿ ಇವೆಲ್ಲ ಉದ್ಯೋಗ ಅಪ್ಲೈ ಮಾಡಬೇಕು ಅಂದರೆ ನೀವು ಒಂದು ಕಲ್ತಿರಬೇಕು, ಬೇಸಿಕ್ ನಾಲೆಡ್ಜ್ ನಿಮ್ಮಲ್ಲಿ ಇರಬೇಕು. ಒಂದು ಟೈಪಿಸ್ಟ್ ಅಂದ ತಕ್ಷಣ ಕನ್ನಡ, ಹಿಂದಿ, ಇಂಗ್ಲೀಷ್ ಈ 3 ಭಾಷೆಗಳ ಒಂದು ಟೈಪಿಂಗನ್ನು ನೀವು ಆಲ್ರೆಡಿ ಕಲ್ತಿರಬೇಕು. ಅದರಲ್ಲಿ ಕೂಡ ಮತ್ತೆ ಫಾಸ್ಟ್ ಟೈಪಿಂಗ್ ಇದೆಲ್ಲ ಬರುತ್ತೆ. ನಿಮಿಷಕ್ಕಿಷ್ಟು ಪದವನ್ನು ಟೈಪ್ ಮಾಡಬೇಕು ಅಂತೆಲ್ಲ ಎಕ್ಸಾಮ್ ಕೊಡ್ತಾರೆ ಅವರು. ಅವೆಲ್ಲ ಎಕ್ಸಾಮನ್ನು ಫೇಸ್ ಮಾಡಬೇಕಾಗತ್ತೆ ನೀವು. ಹಾಗಾಗಿ ನೀವು ಓದುವಾಗಲೇ ಹಂತವಾಗಿ ಡಿಗ್ರಿ, PUC, SSLC ಓದುವಾಗಲೇ ನೀವು ಈ ಥರ ಕಂಪ್ಯೂಟರ್ ಕೋರ್ಸ್ಗಳನ್ನು ಕೂಡ ಜೊತೆಗೆ ಮಾಡ್ಕೊತ ಹೋದರೆ ನಿಮಗೆ ಅದು ಸಪೋರ್ಟಿವ್ ಆಗಿ ನಿಮಗೆ ಮುಂದೆ ಅನುಕೂಲ ಆಗುತ್ತೆ. ಅಲ್ಲಿ ಕೂಡ ನಿಮಗೆ ಸ್ಕಿಲ್ ಮತ್ತು ಮೆರಿಟ್ ಆಧಾರದ ಮೇಲೆ ಅವರು ಜಾಬನ್ನು ನೀಡ್ತಕ್ಕಂಥ ಒಂದು ಅವಕಾಶಗಳು ಹೆಚ್ಚಾಗಿರುತ್ತೆ. ಇದಿಷ್ಟು ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ PUC ಆದ ನಂತರ ಇರ್ತಕ್ಕಂಥ ಉದ್ಯೋಗ ಅವಕಾಶಗಳು. ಇದಾದಮೇಲೆ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದಲೂ ಕೂಡ ಹಲವಾರು ಅವಕಾಶಗಳು ನೀವು ಪಡ್ಕೊಳ್ಬೋದು. ಅಲ್ಲಿ ಕೂಡ ನಿಮಗೆ PUC ನಂತರದಲ್ಲಿ ಅಪ್ಲೈ ಮಾಡ್ತಕ್ಕಂಥ ಹಲವಾರು ಜಾಬ್ಗಳಿಗೆ ಈ ರೀತಿ ವಿವರಗಳು ಈ ರೀತಿ ಇರುತ್ತೆ. ಅಂದರೆ SSLC ಆದಮೇಲೆ ನೀವು ಅಲ್ಲಿ GD ಮತ್ತು ಮಲ್ಟಿ ಟಾಸ್ಕಿಂಗ್ ಹುದ್ದೆಗಳು ಅಂತ ಬರುತ್ತೆ. ಅಂದರೆ ಅವೆಲ್ಲವೂ ಕೂಡ ಸಾಮಾನ್ಯವಾಗಿ ಸೆಂಟ್ರಲ್ ಇರ್ತಕ್ಕಂಥ ಎಕ್ಸಾಮ್ಗಳು ಕಂಪ್ಯೂಟರ್ಗಳೇ ಇರುತ್ತೆ. ಅಂದರೆ ನೀವು ಯಾವುದೇ ರೀತಿ ಬರೆಯೋ ಆಗಿಲ್ಲ, ಪೆನ್ನು ಪೇಪರ್ ತೊಗೊಂಡೋಗೋ ಅವಶ್ಯಕತೆ ಇರೋದಿಲ್ಲ, ಎಲ್ಲ ಕಂಪ್ಯೂಟರ್ಲೇ ಎಂಟ್ರಿ ಮಾಡಬೇಕು. ಆ ರೀತಿ ಎಕ್ಸಾಮ್ಗಳು ಹೆಚ್ಚಾಗಿರೋದ್ರಿಂದ ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇರಲೇಬೇಕಲ್ಲಿ ಆ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವಾಗ. ಅಲ್ಲಿ PUC, SSC ಮತ್ತು CHSL ವಿವಿಧ ಇಲಾಖೆಗಳು ಮತ್ತು ಅಂಚೆ ಕಚೇರಿಯಲ್ಲಿ ಕೂಡ ನಿಮಗೆ PUC ನಂತರದಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳು ಸೃಷ್ಟಿ ಮಾಡಿದೆ. ಅಂದರೆ ಅಲ್ಲಿ ಫಸ್ಟ್ ಕಂಪ್ಯೂಟರ್ ಲೆವೆಲಲ್ಲಿ ಎಕ್ಸಾಮ್ ನಡೆಯುತ್ತೆ. ಆನಂತರ ವಿವರಣಾತ್ಮಕ ಅಂದರೆ ಅದನ್ನು ನೀವು ವಿವರಣೆ ಮುಖಾಂತರ ಕೊಡ್ತಕ್ಕಂಥ ಆನ್ಸರ್ಸ್ ಆ ಥರದ ಕ್ವಶನ್ ಪೇಪರ್ ಇರುತ್ತೆ. ಜೊತೆಗೆ ಸ್ಕಿಲ್ ಬೇಸ್ಡ್ ಎಕ್ಸಾಮ್ ಕೂಡ ಅಲ್ಲಿ ಕೊಡ್ತಾರೆ. ಈ 3 ಅಂಶಗಳ ಒಳಗಡಂಥ ಆ ಪರೀಕ್ಷೆಗಳು ಎಲ್ಲೇ ನಡೆಯುತ್ತೆ ಅಂದರೆ SSC ಮತ್ತು CHSL ಮತ್ತು ಅಂಚೆ ಕಚೇರಿಯ ಆ ಉದ್ಯೋಗಗಳಲ್ಲಿ ಈ 3 ರೀತಿಯಲ್ಲಿ ಎಕ್ಸಾಮನ್ನು ನಡೆಸಿ ಅವರು ಆಯ್ಕೆ ಪ್ರಕ್ರಿಯೆ ಮಾಡ್ಕೊಳ್ತಾರೆ. ನೀವು ಅದನ್ನು ಕೂಡ ಅಪ್ಲೈ ಮಾಡ್ಬೋದು. ಜೊತೆಗೆ ಮೆರಿಟ್ ಇಂಪಾರ್ಟೆಂಟ್ ನಿಮಗೆ PUCಯಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಆ ಮೆರಿಟ್ ಹೇಗಿರುತ್ತೆ ಅದರ ಮೇಲೆ ಅಲ್ಲಿ ಆಯ್ಕೆ ಪ್ರಕ್ರಿಯೆ ಆಗುತ್ತೆ. ನಂತರ SSLCಯ ಮೆರಿಟ್ ಆಧಾರದ ಮೇಲೆ GDS ಅಂದರೆ ಗ್ರಾಮೀಣ ಢಾಕಾ ಸೇವಕ ಹುದ್ದೆ ಅಂತೇಳಿ ತೆಗೆದುಕೊಳ್ತಾರೆ. ಅಂದರೆ ಅಂಚೆ ಕಚೇರಿಯಲ್ಲಿ ಗ್ರಾಮೀಣ ಢಾಕಾ ಸೇವಕ ಅಂತೇಳಿ ಅದಕ್ಕೆ SSLC ಆಗಿರಬೇಕು. ಅದು ಕೂಡ ಮೆರಿಟ್ ಆಧಾರದ ಮೇಲೆ ನೀವು SSLCಯಲ್ಲಿ ಎಷ್ಟು ಮೆರಿಟ್ ಅಂತ ತೆಗೆದಿರೋ ಅದರ ಆಧಾರದ ಮೇಲೆ ಸುಮಾರು ಒಂದು 10 ಜನ ಅಪ್ಲೈ ಮಾಡಿದ್ರಿ ತಿಳ್ಕೊಳ್ಳಿ. ನಿಮ್ಮ ಊರಿನಲ್ಲಿ ಇರ್ತಕ್ಕಂಥದ್ದು ಅಂಚೆ ಕಚೇರಿ ಯಾವುದೋ ಒಂದು ಇರ್ತದೆ. ಆ 10 ಜನದಲ್ಲಿ ಯಾರ್ದು ಅತಿ ಹೆಚ್ಚು ಮೆರಿಟ್ ಇರುತ್ತೋ ಆ ರೀತಿ ನೋಡ್ತಾ ಹೋಗ್ತಾರೆ. ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ನ ಫೇಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ. ಅದಾದ ನಂತರ ಆರ್ಮಿಲಿ ಅವಕಾಶ ಇದೆ, ನೇವಿಲಿ ಅವಕಾಶ ಇದೆ, ಏರ್ಫೋರ್ಸಲ್ಲಿ ಅವಕಾಶ ಇದೆ.
ಅಲ್ಲಿ ಕೂಡ ನೀವು ಸೈನ್ಸ್ ಮಾಡಿಕೊಂಡ್ರೆ ಮತ್ತೆ ಟೆಕ್ನಿಕಲ್ ಉದ್ಯೋಗಕ್ಕೆ ಬೇರೆ ಸಪ್ರೇಟ್ ಆಗಿ ಅವಕಾಶ ಸಿಗುತ್ತೆ. ಇಲ್ಲ ನಾವು ಆರ್ಟ್ಸ್ ಕಾಮರ್ಸ್ ಅಂದರೆ ತಾಂತ್ರಿಕೇತರ ಉದ್ಯೋಗಗಳು ಅಂತ ಬರುತ್ತೆ. ಅಲ್ಲಿ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಅಂತೇಳಿ ಎರಡು ರೀತಿ ಉದ್ಯೋಗಗಳನ್ನ ಎರಡು ಭಾಗ ಮಾಡ್ತಾರೆ. ಅಲ್ಲಿ ನೀವು ಸೈನ್ಸ್ ಮಾಡಿದಾಗ ಮಾತ್ರ ಟೆಕ್ನಿಕಲ್ ಉದ್ಯೋಗ ಹೋಗ್ಲಿಕ್ಕೆ ಅವಕಾಶ ಇರ್ತದೆ. ನೀವು ಆರ್ಟ್ಸ್ ಕಾಮರ್ಸ್ ಅಂದರೆ ನಾನ್ ಟೆಕ್ನಿಕಲ್, ಅಲ್ಲಿ ನೀವು ಉದ್ಯೋಗಗಳನ್ನ ಆದ್ಕೊಳ್ಬೋದಾಗುತ್ತೆ. ಅಲ್ಲಿ ಕೂಡ ನೀವು ದೈಹಿಕ ಮತ್ತು ಮಾನಸಿಕ ದೃಢತೆ ಹೊಂದಿರಬೇಕಲ್ಲಿ. ಅಲ್ಲಿ ಎರಡು ರೀತಿಯ ಒಂದು ಎಕ್ಸಾಮ್, ಫಿಸಿಕಲ್ ಎಕ್ಸಾಮ್ ಇರುತ್ತೆ ಮತ್ತು ರಿಟರ್ನ್ ಎಕ್ಸಾಮ್ ಕೂಡ ಅದೆಲ್ಲ ಇರುತ್ತೆ. ಇದಾದಮೇಲೆ ಬಹಳಷ್ಟು ಭಾರತ ದೇಶ ಅಂದರೆ ನಮ್ಮ ಇಡೀ ಇದಕ್ಕೆ ನಾವು ಹೆಚ್ಚಿನ ಒಂದು ಉದ್ಯೋಗ ಕೊಟ್ಟಿರ್ತಕ್ಕಂಥ ಒಂದು ವಿಭಾಗ ಅಥವಾ ಕ್ಷೇತ್ರ ಅಂದರೆ ಭಾರತೀಯ ರೈಲ್ವೆ, RRB ಅಂತ ಕರಿತೀವಿ. ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಅತಿ ಹೆಚ್ಚು ಜನರಿಗೆ ಉದ್ಯೋಗ ನೀಡಿರ್ತಕ್ಕಂಥ ಒಂದು ವಿಭಾಗ. ಅಲ್ಲಿ ನೀವು ಸಾಮಾನ್ಯವಾಗಿ ಅಪ್ ಟು 7th ಇಂದಲೂ ಕೂಡ ಎಜುಕೇಷನ್ ಮಾಡಿರೋ ಕೂಡ ಉದ್ಯೋಗಗಳನ್ನು ಅಲ್ಲಿ ನೀವು ಗಿಟ್ಟಿಸ್ಕೊಳ್ಬೋದು. ಆ ರೀತಿಯ ಅವಕಾಶಗಳು ಬಹಳಷ್ಟು ಇದೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ. ಅಲ್ಲಿ ಅಂಡರ್ ಗ್ರಾಜುಯೇಷನ್ ಪೋಸ್ಟ್ ಅಂತೇಳಿ ಸುಮಾರು ಇರುತ್ತೆ. ಅಲ್ಲಿ ಕಂಪ್ಯೂಟರ್ ಬೇಸ್ಡ್ ಮತ್ತು ಸ್ಕಿಲ್ ಟೆಸ್ಟ್ ಅಂತೇಳಿ ಇರುತ್ತೆ. ನೀವು ಎಕ್ಸಾಮ್ ಬರೆದ ನಂತರ ಕೂಡ ಒಂದು ಸ್ಕಿಲ್ ಎಕ್ಸಾಮನ್ನು ಪಾಸ್ ಮಾಡಲೇಬೇಕಾಗತ್ತೆ ನೀವು. ಆ ರೀತಿಯ ಒಂದು ಬೇಸಿಸ್ ಮೇಲೆ ಅವರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕಾಲ್ಫರ್ ಮಾಡ್ತಾರೆ. ಸುಮಾರು ಅವರು ಒಂದು ಸತಿ ಕಾಲ್ ಮಾಡಿದರೆ ಸುಮಾರು ಲಕ್ಷಗಟ್ಟಲೆ ಕಾಲ್ ಮಾಡುವಂಥ ಒಂದು ಅವಕಾಶ ಜಾಸ್ತಿ ಇದೆ. 20, 30,000, 50,000 ಲಕ್ಷಗಟ್ಟಲೆ ಪೋಸ್ಟನ್ನು ಕಾಲ್ ಮಾಡ್ತಾರೆ ಇಡೀ ನಮ್ಮ ಇಂಡಿಯಾದಲ್ಲಿ. ಅದಾದಮೇಲೆ ಇದಿಷ್ಟು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಲ್ಲಿ PUC ಆದ ನಂತರ ಆಯಿತು. ಇದಾದಮೇಲೆ ನೀವು ಪ್ರೈವೇಟ್ನಲ್ಲಿ ಕೂಡ ನೀವು ಉದ್ಯೋಗವನ್ನು ಪಡ್ಕೊಳ್ಬೋದು. PUC ಆದಮೇಲೆ ಪ್ರೈವೇಟ್ನಲ್ಲಿ ನಿಮಗೆ ಟೈಪಿಂಗ್ ಗೊತ್ತಿದ್ರೆ ಯಾವ್ದಾದ್ರು ಆಫೀಸ್ಗಳಲ್ಲಿ ಟೈಪಿಂಗ್, ಡಾಟಾ ಎಂಟ್ರಿ ವರ್ಕ್ ಆಗಿರ್ಬೋದು. ಅಕಸ್ಮಾತ್ ಅದರಲ್ಲಿ ನೀವು ಜೊತೆಗೆ ವೆಬ್ ಡಿಸೈನರ್ ಆಗಿದ್ದರೆ, ಈ ಥರ ಕೆಲವೊಂದು ಟ್ರೈನಿಂಗ್ಗಳನ್ನು ಪಡ್ಕೊಂಡಿದ್ರೆ ಆ ರೀತಿಯಲ್ಲಿ ನೀವು ಪ್ರೈವೇಟಲ್ಲಿ ಕೂಡ ಉದ್ಯೋಗವನ್ನು ಪಡಿಬೋದು. ಅದನಂತರ ನೀವು ಕಾಲ್ ಸೆಂಟ್ರಲ್ಲಿ ಅಥವಾ ಅಲ್ಲಿ ನೀವು ಏನಾರು BPO ಈ ಥರಲ್ಲಿ ಅಲ್ಲೂ ಕೂಡ ನೀವು ವರ್ಕನ್ನು ಮಾಡ್ತಕ್ಕಂಥ ಅವಕಾಶಗಳು ಭಾಳಷ್ಟು ಸಿಗ್ತಾ ಹೋಗ್ತದೆ. ಇದಾದಮೇಲೆ ನನಗೆ ಡಿಗ್ರಿ ಲೆವೆಲಲ್ಲಿ ನನಗೆ ಎಲ್ಲೆಲ್ಲಿ ಉದ್ಯೋಗ ಅವಕಾಶಗಳು ಸಿಗುತ್ತೆ ಅಂತೇಳಿ ಇದುಗಳಿರ್ತಕ್ಕಂಥ PUCಯಲ್ಲಿ. ನಂತರ ಡಿಗ್ರಿ ಆದಮೇಲೆ ನಮಗೆ ಉದ್ಯೋಗ ಅವಕಾಶ ಎಲ್ಲೆಲ್ಲಿ ಸಿಗುತ್ತೆ ಅಂತೇಳಿ ನಾವು ಮೊದಲನೇದಾಗಿ ನೋಡ್ತಾ ಹೋದಾಗ UPSC ನಡೆಸ್ತಕ್ಕಂಥ IAS ಎಕ್ಸಾಮ್ ಆಗಿರ್ಬೋದು, IAS ಆಗಿರ್ಬೋದು, ಹಾಗೆಯೇ CFF ಮತ್ತು AC, NDA ಮತ್ತು CMS ಮತ್ತು EPFO ಇವೆಲ್ಲವೂ ಕೂಡ ಬಹಳಷ್ಟು ಅತ್ಯುನ್ನತ ಸ್ಥಾನದ ಉದ್ಯೋಗ ನೀಡ್ತಕ್ಕಂಥದ್ದು. ಅಂದರೆ UPSC ಪ್ರತಿಷ್ಠೆ ಇರ್ತಕ್ಕಂಥದ್ದು. ಅಲ್ಲಿ ನೀವು ನಾವೇನು ನಾವು ಸೈನ್ಸ್ ಮಾಡಿಲ್ಲ, ನಾವು ಆರ್ಟ್ಸು, ನಮ್ಗೆ ಅಷ್ಟೊಂದು ಉದ್ಯೋಗ ಅವಕಾಶಗಳಿಲ್ಲ ಅಂತ ಅಂದ್ಕೊಳ್ಳೋಕ್ಕಿಂತ ಇಲ್ಲಿ ನೋಡಿ IAS, ES ಈ ಥರದಲ್ಲಿ ಎಕ್ಸಾಮ್ ಎಲ್ಲ ಮಾಡಿಕೊಂಡ್ರೆ ನೀವು ಅವ್ರಿಗಿಂತ ಮೇಲಿನ ಉದ್ಯೋಗವನ್ನು ಪಡ್ಕೊಳ್ಬೋದು ಅಂತ ಒಂದು ಕೆಪಬಿಲಿಟಿ ನಿಮ್ಮಲ್ಲಿ ಇರುತ್ತೆ. ಆದರೆ ಇವಕ್ಕೆಲ್ಲ ಬರೀ ಡಿಗ್ರಿ ಅಷ್ಟೇ ಸಾಲದು, ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎದುರಿಸ್ತಕ್ಕಂತಹ ಎಲ್ಲ ರೀತಿಯ ಪರಿಕರಗಳು ನಿಮ್ಮ ಹತ್ರ ಇರಬೇಕು. ನೀವು ಅಧ್ಯಯನದಲ್ಲಿ ದಿನನಿತ್ಯ ಪ್ರಕ್ರಿಯೆಯಾದರೆ ಮಾತ್ರ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ SSC ನಡೆಸ್ತಕ್ಕಂಥ CGL ಮತ್ತು CHSL ಮತ್ತು CPO ಮತ್ತು CAPF ಮತ್ತು MTS ಅಂತಕ್ಕಂಥ ಎಕ್ಸಾಮ್ಗಳು, ಆ ಎಕ್ಸಾಮನ್ನು ಕೂಡ ನೀವು ಡಿಗ್ರಿ ನಂತರದಲ್ಲಿ ಪಡ್ಕೋಬೋದು. ಎನಿ ಒಂದು BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, BBM ಆಗಿರ್ಬೋದು, ಎನಿ ಒಂದು ಯಾವುದೇ ಡಿಗ್ರಿ ಆದರೂ ಕೂಡ ನೀವು ಈ ಒಂದು ಎಕ್ಸಾಮ್ಗಳನ್ನು ಪಡ್ಕೊಳ್ಬೋದು. ಇದಾದಮೇಲೆ ಬ್ಯಾಂಕಿಂಗ್ ಕ್ಷೇತ್ರ, ನಮ್ಮ ಭಾರತದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉದ್ಯೋಗದಷ್ಟು ಭಾಳಷ್ಟು ನಿಮಗೆ ಅವಕಾಶಗಳು ನೀಡ್ತಾ ಇದೆ. ಅದು ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು. ಅದರಲ್ಲೂ ಕೂಡ ಎರಡು ರೀತಿ ವಿಭಾಗನ ಮಾಡ್ಕೊಂಡಿದ್ದಾರೆ. ಒಂದು SBI, ನಮಗೇನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಲ್ಲ, ಇದು ಸರ್ಕಾರದ ವತಿ ನಡೆಸ್ತಕ್ಕಂಥ ಒಂದು ಆಯ್ಕೆ ಪ್ರಕ್ರಿಯೆ ಆಗಿರುತ್ತೆ. ಇಲ್ಲಿ ಬರೀ PO ಮತ್ತು ಕ್ಲರ್ಕ್ ಹುದ್ದೆಗಳಿಗೆ ನೇಮಕ ಮಾಡ್ಕೊಳ್ತಾರೆ. ಇದಾದ ನಂತರ ಪ್ರೈವೇಟ್ ಸೆಕ್ಟರಿಗೆ ಬಂದರೆ IBPS ಅಂತೇಳಿ ಒಂದು ಎಕ್ಸಾಮಲ್ಲಿ ಪಾಸ್ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮಗೆ PO, ಕ್ಲರ್ಕ್ ಮತ್ತು RRB, PO ಮತ್ತು ಕ್ಲರ್ಕ್ ಹುದ್ದೆಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು ಮತ್ತು ಎಕ್ಸಾಮನ್ನು ಬರೀಬೋದು. ಇದಾದಮೇಲೆ ಇಲ್ಲೂ ಕೂಡ ಡಿಗ್ರಿ ಮೇಲೆ ನಿಮಗೆ ಅಲ್ಲೂ ಕೂಡ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೂಡ ಭಾಳಷ್ಟು ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮಗೆ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ. ಅಂದರೆ NTPU ಆಗಿರ್ಬೋದು, ALP ಆಗಿರ್ಬೋದು, JE ಅಂದರೆ ಜೂನಿಯರ್ ಇಂಜಿನಿಯರ್ ಈ ಥರ ಅವಕಾಶಗಳು ಸ್ವಲ್ಪ ಹೆಚ್ಚಿನ ಭಾಗ ಸೈನ್ಸಿಗೆ ಇರ್ತಕ್ಕಂಥದ್ದು ಡಿಗ್ರಿ ಲೆವೆಲ್ ಬಂದಾಗ. ಮೆಷಿನನ್ನು ರೆಡಿ ಮಾಡಬಾರ್ದು ಅಂತೇಳಿ, ಅಂದರೆ ಟೈಲರಿಂಗ್ ಮಿಷಿನನ್ನು ಯಾಕೆ ರೆಡಿ ಮಾಡಬಾರ್ದು ಅಂತೇಳಿ ಸರಿ ಅಂದ್ಕೊಂಡ. 1 ವರ್ಷ ಕಳೀತು, 2 ವರ್ಷ ಕಳೀತು, 3 ವರ್ಷ ಕಳೀತು, ಅವನೇನೋ ಆಗಲೇ ಇಲ್ಲ. ಆದರೆ ದಿನನಿತ್ಯ ಅದೇ ವೃತ್ತಿನೇ ಮಾಡ್ತಾ ಇದ್ದಾನೆ. ಹೀಗಿರುವಾಗ ಸುಮಾರು 10 ವರ್ಷಗಳು ಕಳೀತು. ಒಂದು ದಿವಸ ಏನಾಯಿತು, ಹಾಗೆ ಅವನು ರಾತ್ರಿ ನಿದ್ದೆ ಮಾಡ್ತಾ ಇದ್ದ. ನಿದ್ದೆ ಮಾಡೋ ಟೈಮಲ್ಲಿ ಗಾಢವಾದಂಥ ನಿದ್ದೆ ಹೋಗಿದ್ದ. ಆ ನಿದ್ದೆಯಲ್ಲಿ ಒಂದಿಷ್ಟು ಜನ ಕಾಡು ಜನರು ಅವನ ಕನಸಲ್ಲಿ ಬರ್ತಾರೆ. ಕಾಡು ಜನರು ಕನಸಲ್ಲಿ ಬಂದುಬಿಟ್ಟು ಅವನಿಗೆ ಹೇಳ್ತಾರೆ, ಅಯ್ಯೋ ಹೇಳಿಯೋ, ನೀನು ಇದುವರೆಗೂ ಕೂಡ ನೀನು ಮಿಷಿನ್ ಕಂಡಿಡ್ದೇ ಇಲ್ಲ, ನೀನು ಇದು ವೇಸ್ಟ್, ನೀನು
ನೀನು ಬೇಗ ಸತ್ತೋಗ್ಬಿಡು, ನೀನು ಅಂದ್ಕೊಂಡಿದ್ದು ಯಾವುದು ಮಾಡಲೇ ಇಲ್ಲ ಅಂತೇಳಿ ಅವನಿಗೆ ಕನಸಲ್ಲಿ ಅವನಿಗೆ ಹಿಂಸೆಯನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅವರು ಎಷ್ಟು ಹೇಳಿದ್ರು ಕೂಡ ಅವರು ಬಿಡೋದಿಲ್ಲ. ಆ ಕಾಡು ಜನರು ಇವನಿಗೆ ಆ ಹಿಂಸೆಯನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಹೀಗೆಲ್ಲ ಆದಾಗ ಆ ಏಲಿಯಾಸ್ನ ಮಧ್ಯೆ ಕೂರಿಸ್ಕೊಂಡು ಸುತ್ತಲೂ ಕಾಡು ಜನರು ಏನು ಮಾಡ್ತಾರೆ, ಕುಣಿಲಿಕ್ಕೆ ಶುರು ಮಾಡ್ತಾರೆ. ಕುಣಿಲಿಕ್ಕೆ ಶುರು ಮಾಡಿದಾಗ ಆ ಕಾಡಿನ ರಾಜ ಒಬ್ಬ ಏನು ಮಾಡ್ತಾನೆ, ಆ ಬರ್ಚಿ ಇರುತ್ತಲ್ಲ, ಕಬ್ಬಣದಿಂದ ಮಾಡಿರ್ತಾರಲ್ಲ, ಆ ಬರ್ಚಿಯನ್ನ ಇವನಿಗೆ ಹಾಕ್ಲಿಕ್ಕೆ ಅಂತೇಳಿ ಬರ್ತಾನೆ. ನೀನು ಸತ್ತೋಗ್ಬಿಡು, ನೀನು ಅಂದ್ಕೊಂಡಿದ್ದೇನು ಮಾಡಲಿಲ್ಲ, 10 ವರ್ಷ ಆದರೂ ಬರೀ ಮಾಡ್ತೀನಿ ತೊಗೊಂಡೆ ಅಂತೇಳಿ. ಸರಿ, ಇನ್ನೇನು ಬರ್ಚಿಯಿಂದ ಇವನಿಗೆ ಹಾಕ್ಬೇಕು ಅಂತೇಳಿ, ಕಣ್ಣಿಗೆ ಹಾಕ್ಬೇಕು ಅಂತೇಳಿ ತಗೊಂಡ್ಬರ್ತಾನೆ. ತಗೊಂಡ್ಬಂದಾಗ ಆ ಏಲಿಯಾಸು ಆ ಬರ್ಚಿನೇ ಅಬ್ಸರ್ವ್ ಮಾಡ್ತಾನೆ. ಅಬ್ಸರ್ವ್ ಮಾಡಿದಾಗ ಅವನಿಗೆ ಅಲ್ಲಿ ಒಂದು ಐಡಿಯಾ ಬರುತ್ತೆ. ಆ ಬರ್ಚಿ ಇರುತ್ತಲ್ಲ, ಚೂಪ್ ಇರುತ್ತಲ್ಲ, ಆ ಚೂಪು ತುದಿಯಲ್ಲಿ ಸ್ವಲ್ಪ ಸೌದು ಒಂದು ತೂತಾಗಿರುತ್ತೆ, ಹೋಲಾಗಿರುತ್ತೆ. ಆ ಹೋಲಿನ ಮುಂದ್ಗಡೆ ಚೂಪಾಗಿರ್ತಕ್ಕಂಥ ಒಂದು ಆಯುಧ ಅದು. ಅವಾಗ ಅವನು ಮಾಡ್ತಾನೆ, ಇಲ್ಲ ನಾನು ಕಣ್ಣಿಡ್ದೆ ಅಂತೇಳಿ ಜೋರ ಕೂಗ್ಬಿಟ್ಟು ಎದ್ದಾಳ್ತಾನೆ. ಅಲ್ಲಿ ಹೆಂಡತಿ ಪಕ್ಕದಲ್ಲಿರ್ತಾಳೆ. ಏನ್ರಿ ಆಯ್ತು, ಇಷ್ಟೊಂದು ಕೂಗಾಡ್ತಿದ್ರಲ್ಲ ಅಂತ ಕೇಳ್ತಾಳೆ. ಇಲ್ಲ ನಾನು ಮಿಷಿನ್ನ ಕಣ್ಣಿಡ್ದೆ ಅಂತೇಳಿ. ನಿಮ್ಗೆ ಯಾವಾಗಲೂ ಬರೀ ಇದೆ ಆಯ್ತಲ್ರಿ, 10 ವರ್ಷದಿಂದನೂ ಬರೀ ಇದನ್ನೇ ಮಾಡ್ತಾ ಇದ್ದೀರಿ, ಒಂದು ದಿವಸನೂ ಕಂಡಿಡಿಲಿಲ್ಲ ನೀವು ಅಂತೇಳಿ. ಇಲ್ಲ ನಾನು ಇವಾಗ ಕಂಡಿಡಿದೆ ಅಂತೇಳಿ. ಹೇಗೆ ಅಂತ ಕೇಳಿದಾಗ ಅವನು ಹೇಳ್ದ, ನಾವು ಸೂಜಿಗೆ ಇದುವರೆಗೂ ನಾವೇನ್ ಮಾಡ್ತಿದ್ವಿ, ಹಿಂದುಗಡೆ ದಾರ ಹಾಕ್ಬಿಟ್ಟು ಪೋಣಿಸ್ತಾ ಇದ್ವಿ. ಈಗ ಅದೇ ಸೂಜಿಗೆ ಮುಂದುಗಡೆ ಒಂದು ಹೋಲ್ ಮಾಡಿ ಅಲ್ಲಿ ದಾರ ಹಾಕಿ ದಾರ ಹಾಕಿ ಪೋಣಿಸಿದಾಗ ಅದು ಮಿಷಿನ್ ರೀತಿಯಲ್ಲಿ ಹೊಲಿಬಹುದು, ನಮ್ಮ ಕೈ ಚುಚ್ಚೋದಿಲ್ಲ. ಆ ದಾರ ಪೋಣಿಸಿ ಹೊಲಿತಾ ಹೋದಾಗ ಲಾಕ್ ಆಗ್ತಾ ಬರ್ತದೆ, ಅದು ಮಿಷಿನ್ ಆಗಿ ಪರಿವರ್ತನೆ ಆಗ್ತದೆ, ನಮ್ಗೆ ತೊಂದರೆ ಆಗೋದಿಲ್ಲ ಅಂತೇಳಿ ಹೇಳ್ತಾನೆ. ಅವನು ಮುಂದೆ 1864ರಲ್ಲಿ ಹುಟ್ಟಿರ್ತಕ್ಕಂಥ ಆ ಸಂದರ್ಭದಲ್ಲಿ ಆ ಏಲಿಯಾಸ್ ಅಂತಕ್ಕಂಥವ್ರು ಆ ಮಿಷಿನ್ ಕಂಡಿಡ್ತಾನೆ. ನೀವೆಲ್ಲ ಇವತ್ತು ಮನೇಲೇನು ಬಳಸ್ತಾ ಇದ್ದೀರಲ್ಲ ಟೈಲರಿಂಗ್ ಮಿಷಿನು, ಅದು ಅವನು ಕಂಡುಹಿಡಿದಿರ್ತಕ್ಕಂಥದ್ದು. ಅಂದ್ರೆ ಕೆಲವು ನಮ್ಗೆ ಅವಕಾಶಗಳು ಹೇಗೆ ಸಿಗುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅವನಿಗೆ ಅವತ್ತು ಆ ಕನಸು ಬೀಳ್ಬೇಕಿದ್ರೆ ಅವನು ಸಾಧನೆ ಮಾಡ್ತಾ ಇರ್ಲಿಲ್ಲ. ಇವತ್ತು ಕೂಡ ನೆನ್ಪು ಮಾಡ್ಕೊಳ್ತಾ ಇರ್ಲಿಲ್ಲ ನಾವು. ಅವನು ಆ ಕನಸಲ್ಲಿ ಆ ಒಂದು ಆಲೋಚನೆ ಅಂದ್ರೆ ಚಿಂತೆ ಬೇಕು ಮತ್ತು ಆಲೋಚನೆನೂ ಬೇಕು ಅಂತೇಳಿ ಈ ಒಂದು ಕಥೆಯಿಂದ ನಮ್ಗೆ ಗೊತ್ತಾಗ್ತದೆ. ಓಕೆ, ಮುಂದೆ ನೋಡೋಣ. ಹಾಗೆಯೇ ಆರ್ಟ್ಸ್ ಅಂತಕ್ಕಂಥ ವಿಷಯ ಬಂದಾಗ ನಮ್ಗೆ ಇಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ, ಹೀಗೆ ಇವೆಲ್ಲ ಅಂಶಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಈ ರೀತಿ ನೋಡಿದಾಗ ನಮಗೆ ಅಲ್ಲೂ ಕೂಡ ಏನಾಗುತ್ತೆ ಅಂದರೆ NDA ಮತ್ತು ರೈಲ್ವೆ, PSNL ಮತ್ತು DSP, SP, IAS, IPS, ಬ್ಯಾಂಕ್, LLB, ಜೆಡ್ಜು, DED, BED, MBED ಮತ್ತು ಇವೆಲ್ಲವೂ ಕೂಡ ಅವಕಾಶಗಳು ಹೆಚ್ಚಾಗಿ ಆರ್ಟ್ಸಲ್ಲಿ ಓದಿರ್ತಕ್ಕಂಥವ್ರು ಸಿಗ್ತಕ್ಕಂಥದ್ದು. ನೀವೇನಾದರೂ ಶಿಕ್ಷಕರಾಗಬೇಕು ಅಂತಂದರೆ DED, BED ಅಥವಾ MBED ಅಂದರೆ MEd ಮತ್ತು DED ಈ ಥರ ನೀವು ಎಜುಕೇಷನಲ್ಲಿ ನೀವು ಮುಂದುವರಿಬೇಕಾಗ್ತದೆ. ಆ ರೀತಿ ಮಾಡಿದಾಗ ಒಂದು ಸಮಾಜವನ್ನು ತಿದ್ದಲಿಕ್ಕಿರ್ತಕ್ಕಂಥ ಅವಕಾಶ ಅಂದರೆ ಅದೊಂದು ಹುದ್ದೆ ಮಾತ್ರ, ಅಂದರೆ ಶಿಕ್ಷಕ ವೃತ್ತಿ ಮಾತ್ರ. ಯಾಕಂದರೆ ಆ ಶಿಕ್ಷಕ ವೃತ್ತಿಯಲ್ಲಿ ನಾವೇನು ಮಾಡ್ಬೋದು, ಇಡೀ ಸಮಾಜವನ್ನು ಬದಲಾವಣೆ ಮಾಡ್ಬೋದು, ಇಡೀ ನಮ್ಮ ದೇಶವನ್ನೇ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಆ ಶಿಕ್ಷಕ ವೃತ್ತಿಗಿರ್ತದೆ. ಹಾಗಾಗಿ ನೀವು ಆರ್ಟ್ಸ್ ಮಾಡಿಕೊಂಡು ಅಥವಾ ನೀವು BEd ಮಾಡಿಕೊಂಡು ಮುಂದೆ ಹೋದರೆ ನೀವು ಈ ವೃತ್ತಿಯಲ್ಲೂ ಕೂಡ ನೀವು ಒಂದು ಪ್ರೈಮರಿ ಸ್ಕೂಲ್ ಶಿಕ್ಷಕರಾಗಬೇಕಂದ್ರೆ DED ಆಗಿರಬೇಕು. ವಿತ್ ಅವರಿಗೆ ಇತ್ತೀಚಿನ ಸರ್ಕಾರದ ನಿಯಮದ ಪ್ರಕಾರ TET ಅಂತೇಳಿ ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತೇಳಿ ಕೂಡ ಇದೆ, ಅದನ್ನು ಪಾಸ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನೀವು 9th, 10th, 11th, 12th ಪಾಠ ಮಾಡಬೇಕು ಅಂದರೆ BEd ಮತ್ತು TET ಅಲ್ಲೂ ಕೂಡ TET ಪಾಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಾಲೇಜ್ಗೆ ನೀವೆಲ್ಲ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಬೇಕು ಅಂದರೆ ಅಲ್ಲೂ ಕೂಡ MA ಮತ್ತು MEd ಅಥವಾ BEd ಇದ್ರೆ ಸಾಕು. ಈ ರೀತಿಯ ಒಂದು ಎಜುಕೇಷನ್ ನೀವು ಪಡ್ಕೊಳ್ಬೇಕಾಗ್ತದೆ. ಆಗ ಕಾಲೇಜಿನಲ್ಲಿ ನೀವು ಉದ್ಯೋಗವನ್ನು ಮಾಡ್ಬೋದಾಗಿರ್ತದೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತು, NEP ಜಾರಿಗೆ ತಗೊಂಡ್ಬಂತು. NEP ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತೇಳಿ. ಅದಕ್ಕೂ ಕೂಡ ಅಲ್ಲಿ ಸುಮಾರು ಬದಲಾವಣೆಗಳನ್ನ ಮಾಡ್ತಾ ಇದೆ. ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬರೀ ಮಕ್ಕಳು ಏನು ಮಾಡ್ತಿದ್ದಾರೆ, ಸ್ಕೋರ್ ಅಂದರೆ ಪರೀಕ್ಷೆಗೆ ಎಷ್ಟು ಅಂಕಗಳನ್ನು ತೆಗೆದಿವಿ ಅಷ್ಟು ಮಾತ್ರ ಗಮನ ಕೊಡ್ತಕ್ಕಂಥದ್ದು. ಅಂದರೆ 625ಕ್ಕೆ 625 ತೆಗೆದ್ರೆ ಮಾತ್ರ ಎಜುಕೇಷನ್ ಅಂತನ, ಅಥವಾ ಜೊತೆಗೆ ನಾವು ಬೇರೆ ಯಾವುದಾದ್ರು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದು, ಇವೆರಡರಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಅಂಶಗಳು ನೋಡ್ತಾ ಹೋದಾಗ ಸರ್ಕಾರ ಇದಕ್ಕೋಸ್ಕರ ಏನು ಮಾಡಿದೆ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಓದೋದ್ರ ಜೊತೆಯಲ್ಲಿ ಯಾವುದಾದ್ರೂ ಪಠ್ಯೇತರ ಚಟುವಟಿಕೆಯಲ್ಲೂ ಕೂಡ ಅಧ್ಯಯನ ಮಾಡಬೇಕು ಅಂತೇಳಿ ಪ್ರತಿಯೊಂದು ಹೈಸ್ಕೂಲ್ ಹಂತದಲ್ಲಾಗಿರ್ಬೋದು, ಕಾಲೇಜ್ ಹಂತದಲ್ಲಾಗಿರ್ಬೋದು, ವಿಷಯದ ಜೊತೆಯಲ್ಲಿ ಅಂದರೆ ನೀವೇನು ಲ್ಯಾಂಗ್ವೇಜ್ ಆಗಿರ್ಬೋದು, ಕೋರ್ಸ್ ಸಬ್ಜೆಕ್ಟ್ ಆಗಿರ್ಬೋದು, ಅದು ಓದೋದ್ರ ಜೊತೆಯಲ್ಲಿ ಒಂದೊಂದು ಚಟುವಟಿಕೆ ಆಧಾರಿತ ವಿಷಯನೂ ಕೂಡ ತೆಗೆದುಕೊಳ್ತಕ್ಕಂಥ ಆಯ್ಕೆಯನ್ನು ಕೂಡ ಆ ಒಂದು NEPಯಲ್ಲಿ ಇಟ್ಟಿದೆ. NEP ಪ್ರಕಾರ ನೀವೆಲ್ಲ ಈಗ ಏನು ಮಾಡ್ತಿದ್ದೀರಿ, ಆ ಡಿಗ್ರಿಯನ್ನು 3 ವರ್ಷ ಓದ್ತಾ ಇದ್ದೀರಿ ತಿಳ್ಕೊಳ್ಳಿ ಡಿಗ್ರಿಯನ್ನು. ಆದರೆ ಫಸ್ಟ್ ಇಯರ್ ಓದ್ತೀರಿ, ಸೆಕೆಂಡ್ ಇಯರ್ ನಿಮ್ಗೆ ಓದಲಿಕ್ಕೆ ಆಗೋದಿಲ್ಲ. ಆದರೆ 3 ವರ್ಷ ಓದಿದರೆ ಮಾತ್ರ ನಿಮಗೆ ಮಾರ್ಕ್ಸ್ಗಳು ಬರ್ತಕ್ಕಂಥದ್ದು, ಸರ್ಟಿಫಿಕೇಟ್ ಬರ್ತಕ್ಕಂಥದ್ದು ಅಲ್ವಾ.
ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮಾಡಿದೆ. ಅಕಸ್ಮಾತ್ ಸೆಕೆಂಡ್ ಇಯರ್ ಫೇಲ್ ಆದರೆ ಥರ್ಡ್ ಇಯರ್ನಲ್ಲಿ ಅಷ್ಟು ಕೂಡ ಪಾಸ್ ಮಾಡ್ಕೊಂಡು ನೀವೇನು ಮಾಡಬೇಕು, ಆ ಡಿಗ್ರಿ ಪ್ರಮಾಣ ಪತ್ರ ಪಡ್ಕೋಬೇಕು. ಆದರೆ NEP ಪ್ರಕಾರ ಈಗ ಸ್ವಲ್ಪ ಬದಲಾವಣೆ ಆಗಿದೆ. ನಮ್ಮ ಧಾರವಾಡದಲ್ಲಿ ಇರತಕ್ಕಂಥ ಒಂದು ಕಾಲೇಜ್ ಅಂದರೆ ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ NEP ಅಪ್ಲೈ ಮಾಡಿರ್ತಕ್ಕಂಥ ಕಾಲೇಜು. ಅಲ್ಲಿ ಅದ್ರ ಪ್ರಕಾರ ಏನಂದರೆ, ನೀವು ಫಸ್ಟ್ ಇಯರ್ ಓದ್ತೀರಿ ಅಂತ ತಿಳ್ಕೊಳ್ಳಿ ಡಿಗ್ರಿಯನ್ನು. ಈಗ 4 ವರ್ಷ ಮಾಡಿದ್ದಾರೆ NEP ಪ್ರಕಾರ ಡಿಗ್ರಿಯನ್ನು. ಅಲ್ಲಿ ಫಸ್ಟ್ ಇಯರ್ ಓದ್ತೀರಿ, ಫಸ್ಟ್ ಇಯರ್ ಓದಿದ ನಂತರ ನೀವು ಬಿಟ್ಬಿಡ್ತೀರಿ ಅಂತ ತಿಳ್ಕೊಳ್ಳಿ. ಅಲ್ಲಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ನಿಮಗೆ ಏನು ಲಾಸ್ ಆಗೋದಿಲ್ಲ. ಡಿಗ್ರಿ ಸರ್ಟಿಫಿಕೇಟ್ ಅಂದರೆ ಅಲ್ಲಿ ನೀವು ಫಸ್ಟ್ ಇಯರ್ ಮುಗಿಸಿದ ಮೇಲೆ ನೆಕ್ಸ್ಟ್ ಸೆಕೆಂಡ್ ಇಯರ್ ಓದ್ತೀರಿ. ಸೆಕೆಂಡ್ ಇಯರ್ ಕೂಡ ಮುಂದೆ ಕಂಟಿನ್ಯೂ ಮಾಡ್ಲಿಕ್ಕಾಗಲ್ಲ, ಸೆಕೆಂಡ್ ಇಯರ್ ಬಿಡ್ತೀರಿ. ಆಗ ಅಲ್ಲಿ ನಿಮಗೆ ಡಿಪ್ಲೊಮಾ ಸರ್ಟಿಫಿಕೇಟನ್ನು ಕೊಡ್ತಾರೆ ನಿಮಗೆ ಸೆಕೆಂಡ್ ಇಯರ್ ಬಿಟ್ಟರೆ. ಸೊ ನೀವು ನೆಕ್ಸ್ಟ್ ಇಯರ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ ಥರ್ಡ್ ಇಯರ್ಗೆ ಮಾಡ್ತಾರೆ, ಅಲ್ಲಿ ಥರ್ಡ್ ಇಯರ್ಗೆ ಡಿಗ್ರಿ ಸರ್ಟಿಫಿಕೇಟನ್ನು ನಿಮಗೆ ಕೊಡ್ತಾರೆ. ಅದಾದ ನಂತರ ನೀವು 4 ವರ್ಷಗಳ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದರೆ ನಿಮಗೆ ಇಂಟಿಗ್ರೇಟೆಡ್ ಡಿಗ್ರಿ ಅಂತೇಳಿ ಸರ್ಟಿಫಿಕೇಟನ್ನು ಕೊಡ್ತಾರೆ. ಈ ರೀತಿಯ ಹಲವಾರು ಅಂದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇರತಕ್ಕಂಥ ಕೋರ್ಸ್ಗಳನ್ನು ಶಿಕ್ಷಣ ವ್ಯವಸ್ಥೆಯನ್ನು ಆ NEP ಮುಖಾಂತರ ಜಾರಿಗೆ ತರ್ತಾ ಇದೆ. ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳ ಜೀವನಕ್ಕೆ ಅವರ ಒಂದು ಹೇಗೆ ಅವರ ಲೈಫಲ್ಲಿ ಅದನ್ನು ನಾವು ಇದು ಮಾಡ್ಕೋಬೇಕು ಅನ್ನೋ ದೃಷ್ಟಿಗೆ ಮಕ್ಕಳು ಪ್ರತಿಯೊಬ್ಬರು ಕೂಡ ಜ್ಞಾನವಂತರಾಗಬೇಕು. ಅವ್ರ ಎಜುಕೇಶನ್ ನಿಲ್ಲಿಸಿದ್ರು ಕೂಡ ಜೀವನಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಆ ರೀತಿಯ ಶಿಕ್ಷಣ ವ್ಯವಸ್ಥೆನ ನಮ್ಮ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೂಡ ಜಾರಿಗೆ ತರ್ತಾ ಇದ್ದಾರೆ. ಹಾಗೆಯೇ ನಾವಿಲ್ಲಿ ಡಿಗ್ರಿ ಆದ ನಂತರ ಅಲ್ಲಿ BA, BCom, BSc, BBA, BCA, BSW, BTA, B Music, LLB, ಬ್ಯಾಚುಲರ್ ಜರ್ನಲಿಸಮ್, ಈ ರೀತಿ ಸುಮಾರು ಅವಕಾಶಗಳಿದೆ. ಅಲ್ಲೂ ಕೂಡ ಉದ್ಯೋಗ ಪಡ್ಕೊಳ್ಬೇಕು. ಬರೀ ನೀವು ಎಜುಕೇಶನ್ ಮಾಡ್ಕೊಂಡೇ ಉದ್ಯೋಗ ಮಾಡಬೇಕಾ, ನನಗೆ ಬೇರೆ ಬೇರೆ ಟೆಕ್ನಿಕ್ ಗೊತ್ತಿದೆ ಅದರ ಮುಖಾಂತರ ಉದ್ಯೋಗ ಮಾಡ್ಬೋದು. ನಿಮಗೆ ಮ್ಯೂಸಿಕ್ ಬಗ್ಗೆ ಆಸಕ್ತಿ ಇದೆಯಾ, ಅಲ್ಲೂ ಕೂಡ ನಿಮಗೆ B Music ಅಂತ ಆಪ್ಷನ್ ಇದೆ, ಅದನ್ನು ಕೂಡ ನೀವು ತೊಗೊಂಡು ಹೋಗ್ಬೋದು. ಅಥವಾ ನೀವು ಟೆಕ್ನಿಕಲಿ ಏನಾದರೂ ನಿಮಗೆ ಭಾಳಷ್ಟು ಚೆನ್ನಾಗಿದ್ರೆ ಅಲ್ಲಿಗೆ ಡಿಪ್ಲೊಮಾ ಹೋಗ್ಬೋದು, ಇಂಜಿನಿಯರಿಂಗ್ ಮಾಡ್ಬೋದು. ಅದ್ರ ಮುಖಾಂತರ ನೀವು ಕೂಡ ಆ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಹಲವಾರು ಅವಕಾಶಗಳು ಇರ್ತಕ್ಕಂಥದ್ದು ನೋಡ್ತೀವಿ. ಇಂಜಿನಿಯರಿಂಗು, M.Tech ಮಾಡ್ಬೋದು, ಈ ರೀತಿ ಅವಕಾಶಗಳು ನೋಡ್ತೀವಿ. ಆದರೆ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮ್ಮ ವೇ ಯಾವ ರೀತಿ ಇದೆ, ನಮ್ಮ ಬೇಸಿಕ್ ಯಾವ ರೀತಿ ಇದೆ, ನನಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅಂತೇಳಿ. ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂದಾಗ ಇಂಜಿನಿಯರಿಂಗ್ ರೂಟಲ್ಲೇ ಹೋಗ್ಬೇಕು. ನಾನು ಡಿಗ್ರಿ ಮುಗಿಸಿದ ತಕ್ಷಣ ಮತ್ತೆ ನಾನು ಬೇರೆ ಹೋದೆ ಅಂದರೆ ಅದು ಆಗೋದಿಲ್ಲ. ನಾನು ಮೊದಲೇ ಹೇಳಿದಾಗೆ MBBS ಮಾಡಬೇಕು ಅಂದರೆ ನೀವು PUC ಸೈನ್ಸೇ ಓದಿರಬೇಕು. ಆ ನಂತರದಲ್ಲಿ ನೀವು NEET ಈ ಥರದೆಲ್ಲ ಎಕ್ಸಾಮ್ನ ಪಾಸ್ ಮಾಡಿ MBBS ಓದಿ MD ಈ ಥರದೆಲ್ಲ ಮುಂದೆ ಹೋಗ್ಬೋದಾಗಿರುತ್ತೆ. ಆದರೆ ನಿಮ್ಮಲ್ಲಿ ಮೊದಲೇ ಆಲೋಚನೆಗಳು ಮತ್ತು ಯೋಚನೆಗಳು ಒಂದೇ ಆಗಿರಬೇಕು. ಫಸ್ಟೇ ಎಲ್ಲ ಮುಗಿದ್ಮೇಲೆ ಏನು ಮಾಡ್ಲಿಕ್ಕಾಗೋದಿಲ್ಲ. ನಾವೀಗ PUC ಓದ್ತೀವಿ ಅಂದರೆ ಅವಾಗ ನಿರ್ಧಾರ ಮಾಡ್ಕೋಬೇಕು, ನಾನು ಮುಂದೆ ಏನು ಮಾಡಬೇಕು, ಏನು ಓದಿರೋ ಅವಕಾಶ ಇದೆ ಅಂತೇಳಿ. ಅಷ್ಟೇ ನೀವು ಆಸೆನ ಇಟ್ಕೊಳ್ಳೋದು ಅಷ್ಟೇ ಅಲ್ಲ, ನಾನು ತಗೊಂಡಿರ್ತಕ್ಕಂಥ ಕೋರ್ಸಿಗೆ ಮುಂದೆ ಭವಿಷ್ಯ ಇದೆಯೋ ಇಲ್ವೋ ಅಂತೇಳಿ. ಹೀಗೆ ಆಯಿತು. ನಾವು ಕೂಡ 2012ರಲ್ಲಿ ಹಿಂದಿ ರತ್ನ ಎಲ್ಲ ಎಕ್ಸಾಮ್ ಮುಗಿಸ್ಕೊಂಡ್ವಿ. ಮುಗಿಸ್ಕೊಂಡಾದ್ಮೇಲೆ ಶಿಕ್ಷಾ ಸ್ನಾತಕ ಅಂತೇಳಿ =B.Ed ಅಂತೇಳಿ ಒಂದು ಕೋರ್ಸ್ ಇತ್ತು. ಆ ಕೋರ್ಸ್ ಮೇಲೆ ಎಲ್ಲ ಅವಾಗ ಜಾಬ್ ತಗೊಂಡ್ರು, ನಮ್ಮ ಸ್ನೇಹಿತರೆಲ್ಲ ಜಾಬ್ ತಗೊಂಡ್ರು. ನಾವು ಅದೇ ಇದರಿಂದ ನಾವೇನು ಮಾಡ್ಕೊಂಡು ಜಾಬ್ ತಗೊಳ್ಳೋ ಆಗುತ್ತೆ ಅಂತೇಳಿ 2008ರಲ್ಲಿ ಹಿಂದಿ B.Ed ಅಂದರೆ ಶಿಕ್ಷಾ ಸ್ನಾತಕ ಅಂತೇಳಿ ಮಾಡ್ಕೊಂಡ್ವಿ. ಬಟ್ ಅದೇನಾಯಿತು, 2012-14ರಲ್ಲಿ ಕೋರ್ಟಿಗೆ ಹೋಗಿ ಕೇಸದು. ಯಾಕೆಂದರೆ ಏನು ಅವಾಗ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಶಿಕ್ಷಣ ಮಂತ್ರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ತೆಗೆದುಹಾಕಿದ್ರು. ರೆಗ್ಯುಲರ್ ಆಗಿ ಡಿಗ್ರಿ ಮಾಡಿ ಆಮೇಲೆ B.Ed ಮಾಡಿದವ್ರಿಗೆ ಮಾತ್ರ ಅವಕಾಶ ಕೊಡಬೇಕು ಅಂತೇಳಿ, ಐಚ್ಛಿಕ ವಿಷಯನೇ ಓದಿರಬೇಕು ಅಂತೇಳಿ. ಬಟ್ ಈ ಸಮಸ್ಯೆಯಿಂದ ಏನಾಯ್ತು, ನಮ್ಗೆ ಇವತ್ತು ಆ ಹಿಂದಿ B.Ed ಓದಿದ್ದು ವ್ಯರ್ಥವಾಗೋಯ್ತು. ಬಟ್ ಅದನ್ನು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಈ ರೀತಿ ಸಮಸ್ಯೆಗಳಾಗತ್ತೆ. ಹಾಗಾಗಿ ನೀವು ಇವಾಗಲೇ ಆಲೋಚನೆ ಮಾಡಬೇಕು, ನಾನು ತಗೊಂಡಿರ್ತಕ್ಕಂಥ ಆ ಶಿಕ್ಷಣ ಅಥವಾ ನಾನು ಅಂದ್ಕೊಂಡಿರ್ತಕ್ಕಂಥ ಜಾಬ್ ಪಡಿಬೇಕು ಅಂದರೆ ಮುಂದೆ ಅದಕ್ಕೆ ಭವಿಷ್ಯ ಇದೆಯೋ ಇಲ್ವೋ, ನಾನು ಅದರಲ್ಲಿ ಸಕ್ಸಸ್ ಆಗ್ಬೋದು, ಆಗೋಕ್ಕೆ ಸಾಧ್ಯನೇ ಇಲ್ವೋ, ಈ ರೀತಿಯ ಕೆಲವು ಅಂಶಗಳನ್ನು ಇವಾಗಲೇ ನೀವು ಯೋಚನೆ ಮಾಡಬೇಕು. ಸಂಬಂಧಪಟ್ಟವರಿಂದ ಅದ್ರ ಬಗ್ಗೆ ತಿಳ್ಕೋಬೇಕಾಗತ್ತೆ ನೀವು. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿದ ಒಂದು ಚಿಕ್ಕ ಕಥೆ ನೋಡಿ. ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಅರಮನೆ ಇರುತ್ತೆ. ಅರಮನೆಯಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ನಿಮ್ಗೆ ಗೊತ್ತಿದೆ ಅರಮನೆ ರಾಜನ ಹೇಗೆ ಆಯ್ಕೆ ಮಾಡ್ತಾರೆ ಅಂದರೆ, ಮೊದಲೆಲ್ಲ ಆನೆಗೆ ಹಾರ ಕೊಡ್ತಾ ಇದ್ರು. ಆನೆ ಆರವನ್ನು ಯಾರಿಗೆ ಹೋಗಿ ಆಗ್ತಾ ಇತ್ತು ಅವರು ಆ ಒಂದು ಸಂಸ್ಥಾನದ ರಾಜ ಆಗ್ತಾ ಇದ್ದ. ಈ ರೀತಿ ಮೊದಲೆಲ್ಲ ನಡೀತಾ ಇತ್ತು. ಆಗ ರಾಜನಿಗೆ ಅನಿಸ್ತು ಇದೆಲ್ಲ ಸರಿಯಾಗೋದಿಲ್ಲ, ಬೇರೆ ಏನಾರು ಒಂದು ಮಾಡಬೇಕು ಅಂತೇಳಿ ಒಂದು ಹೊಸದಾಗಿರ್ತಕ್ಕಂಥ ಒಂದು ಯೋಚನೆಯನ್ನು ಮಾಡಿ ಆಲೋಚನೆಯನ್ನು ಮಾಡಿ ಒಂದು ಸಂವಿಧಾನವನ್ನು ಬರೆದು ಅವನೇನು ಮಾಡ್ತಾನೆ, ಇಡ್ತಾನೆ. ಇನ್ನು ಮುಂದೆ ಬರ್ತಕ್ಕಂಥ ರಾಜರುಗಳು ದೇವಸ್ಥಾನದಲ್ಲಿ ಒಂದು ಗಂಟೆಯನ್ನು ಕಟ್ಟಿರ್ತೇವೆ. ಆ ಗಂಟೆನ ಯಾರು ಹೊಡಿತಾರೋ ಅವರು ರಾಜರಾಗ್ತಾರೆ, ಮುಂದಿನ ರಾಜರುಗಳು. ಸರಿ, ಎಲ್ಲರಿಗೂ ಖುಷಿ, ದೇವಸ್ಥಾನ ಗಂಟೆ ಹೊಡೆದ್ರಲ್ಲ ರಾಜರು. ಆದರೆ ಒಂದು ಕಂಡೀಷನ್ ಇಟ್ಟ ಅವನು, 2 ವರ್ಷ ತನಕ ಮಾತ್ರ ಅವನು ರಾಜ.
2 ವರ್ಷ ಆದಮೇಲೆ ನದಿಯ ಆ ಕಡೆ ಇರತಕ್ಕಂತಹ ಒಂದು ದೊಡ್ಡವಾದ ಒಂದು ಕಾಡು ಇರುತ್ತೆ, ಆ ಕಾಡಿಗೆ ಬಿಟ್ಟು ಬಂದ್ಬಿಡ್ಬೇಕು. ಇದು ಆ ಸಂವಿಧಾನದ ನಿಯಮ ಮಾಡಿ ಆ ರಾಜ ಏನ್ ಮಾಡ್ದ, ಆ ಒಂದು ಅವಧಿನ ಮುಗಿಸ್ಕೊಂಡ. ಸರಿ, ನಾಳೆಯಿಂದ ರಾಜ ಮನೆತನ ಶುರು ಆಗಬೇಕು, ಯಾರಾದ್ರೂ ರಾಜ ಆಗ್ಲೇಬೇಕಲ್ವಾ. ಒಬ್ಬ ಯಾರೋ ಬಂದ, ಬಹಳ ಖುಷಿಯಿಂದ ಬಂದ, ರಾಜ ಆಗ್ತೀನಿ ಅಂತೇಳಿ ಗಂಟೆನೋ ಗಂಟೆ ಹೊಡೆದ ಅವನಿಗೆ ತೀರ್ಮಾನಿಸ್ತ ಪಟ್ಟಾಭಿಷೇಕ ಮಾಡಿದ್ರು. ರಾಜನಾಗಿ 3 ತಿಂಗಳು ಕಾರ್ಯನಿರ್ವಹಿಸ್ತಾ ಅವನಿಗೆ ಆತಂಕ ಶುರು ಆಗ್ತಾ ಇದೆ ಮನಸ್ಸಲ್ಲಿ. ಅಯ್ಯೋ, ಇನ್ನು ಸ್ವಲ್ಪ ದಿವಸ ಬಿಟ್ರೆ, ಇನ್ನು 2 ವರ್ಷ ಬಿಟ್ರೆ ನಾನು ಮತ್ತೆ ಕಾಡಿಗೆ ಹೋಗ್ಬಿಡ್ತಾರಲ್ಲಪ್ಪ, ಅಲ್ಲಿ ಭಯಂಕರವಾದ ಪ್ರಾಣಿಗಳಿದಾವೆ, ಹೇಗ್ ಮಾಡೋದು ಅಂತ ಅವನೇ ಹೋಗ್ಬಿಟ್ಟ. ಅದೆಲ್ಲ ನೆಟ್ ಮಾಡ್ಕೊಂಡು ಅಲ್ಲಿಂದ ಪಲಾಯನ ಅಂದ್ರೆ ಓಡೋಗ್ಬಿಟ್ಟ, ನನಗಿದು ಬೇಡ ಅಂತ. ಸರಿ, ಮತ್ತೆ ಏನ್ ಮಾಡಿದ್ರು, ಇನ್ನೊಬ್ಬ ಯಾರ ರಾಜ ಬೇಕೇ ಬೇಕಲ್ವಾ, ಹಾಗಾಗಿ ಏನ್ ಮಾಡಿದ್ರು, ಮತ್ತೆ ವೆಯ್ಟ್ ಮಾಡ್ತಾ ಇದ್ರು. 2 ದಿವಸ ಆದ್ಮೇಲೆ ಇನ್ನೊಬ್ಬ ಬಂದು ಗಂಟೆನ ಬಾರಿಸ್ದ. ಅವನು ಆ ಊರಿನ ಭಿಕ್ಷುಕ. ಸರಿ, ಏನ್ ಮಾಡಕ್ಕಾಗತ್ತೆ, ಅದು ನಿಯಮ ಆಗೇ ಇದೆಯಲ್ಲ, ಯಾರು ಗಂಟೆ ಹೊಡಿತಾರೋ ರಾಜರು. ಸರಿ, ಗಂಟೆ ಹೊಡೆದಾದ್ಮೇಲೆ ಅವನಿಗೂ ಕೂಡ ಪಟ್ಟಾಭಿಷೇಕ ಮಾಡಿದ್ರು. ಅವನಿಗೆ ಮೊದಲೇ ಹೇಳಿದ್ರು, ಮಂತ್ರಿಗಳಿದ್ರಲ್ಲ ಹೇಳ್ತಿದ್ರು, ನೋಡು ರಾಜ ಆಗಿದೆಯಾ ನೀನೀಗ, 2 ವರ್ಷ ಆದ್ಮೇಲೆ ನಿನಗೆ ಕಗ್ಗ ತಲೆಯ ಕಾಡಿಗೆ ಹೋಗಿ ಹಾಕ್ತಾರೆ, ಅಲ್ಲಿ ನೀನು ಪ್ರಾಣಿಗಳ ಜೊತೆ ಇರ್ಬೇಕಾಗತ್ತೆ, ಪ್ರಾಣಿಗಳು ತಿನ್ಬಿಡ್ತವೆ, ಈಗಲೇ ಯೋಚನೆ ಮಾಡು ಅಂತೇಳಿ. ಅದಕ್ಕೆ ಭಿಕ್ಷುಕ ಹೇಳ್ದ, ಏನ್ ತೊಂದರೆ ಇಲ್ಲ, ನಾನು 2 ವರ್ಷ ಆದ್ಮೇಲೆ ಕಾಡಿಗೆ ಹೋಗ್ತೀನಿ ಬಿಡಿ ಅಂದ. ಸರಿ, ಆಳ್ವಿಕೆ ಚೆನ್ನಾಗಿ ನಡೆಸ್ತಾ ಎಲ್ಲಾದ್ರೂ ಇಡೀ ಆ ರಾಜ ಮನೆತನದ ವೈಭವನ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಪಡಿಸ್ತಾ ಆ ಹಳ್ಳಿ, ಆ ನಗರ ಪ್ರದೇಶ ಎಲ್ಲರೂ ಚೆನ್ನಾಗಿ ಇದ್ ಮಾಡ್ದ. 1 ವರ್ಷ ಮುಗೀತವ್ರ ಓದಿ, ಮತ್ತೆ ಮಂತ್ರಿಗಳು ಜ್ಞಾಪಿಸ್ತಾ ಇದಾರೆ, ಇನ್ನೊಂದು ವರ್ಷ ಅಷ್ಟೇ ಇರೋದು, ಕಾಡಿಗೆ ಹೋಗ್ತಾ ಇದೀಯಾ, ನಿಂತ್ ಮಾಡ್ಕೊಳ್ಳಿ ರಾಜರೇ ಅಂತೇಳಿ. ಆಯ್ತಪ್ಪ, ಏನ್ ತೊಂದರೆ ಇಲ್ಲ ಬಿಡಿ, ನಾನು ಹೋಗ್ತೀನಿ ಅಂತೇಳಿ ಅವಾಗ ಸಮಾಧಾನ ಮಾಡ್ದ. ಸರಿ, ಹೀಗೆ ಮಾಡ್ತಾ ಮಾಡ್ತಾ ಇನ್ನ 6 ತಿಂಗಳು ಮಾತ್ರ ಉಳಿತು. ಆದ್ರೆ ಅವನಿಗೆ ಅಲ್ಲಿರ್ತಕ್ಕಂಥ ಮಂತ್ರಿಗಳು ಅವರೆಲ್ಲರಿಗೂ ಕೂಡ ಬಹಳಷ್ಟು ಹಿತ ಅನ್ನಿಸ್ತಾವನು, ಈ ರಾಜ ಬೆಟರ್, ನಮ್ಗೆ ಒಳ್ಳೊಳ್ಳೆ ಕೆಲಸಗಳು ಮಾಡಿಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ದಾನ ಧರ್ಮವನ್ನು ಮಾಡಿದ್ದಾರೆ ಅನ್ನಿಸ್ತಾ ಇತ್ತು. ಆದ್ರೆ ಆ ಸಂವಿಧಾನದ ಪ್ರಕಾರ ಅವ್ನ ಕಾಡಿಗೆ ಹೋಗ್ಲೇಬೇಕು, ಆ ನಿಯಮ ಬೇರೆ ಇದೆ. ಇನ್ನು 3 ತಿಂಗಳು ಉಳಿತು. ಎಲ್ಲಾ ಕಡೆನೂ ಕೂಡ ಎಲ್ಲಾ ಜನ ಕೂಡ ಸಂತೋಷವಾಗಿದ್ದಾರೆ. ಆದ್ರೆ ಈ ರಾಜನನ್ನ ಬಿಟ್ಕೊಡ್ಲಿಕ್ಕೆ ಯಾರು ಸಿದ್ಧವಾಗಿಲ್ಲ. ಇನ್ನೇನು ನಾಳೆ ಕೊನೆಯ ದಿವಸ, 2 ವರ್ಷ ಮುಗೀತು. 2 ವರ್ಷ ಆದ್ಮೇಲೆ ಅವನು ಕಾಡಿಗೆ ಹೋಗ್ಲೇಬೇಕು. ಆಗ ಎಲ್ಲರೂ ಕೂಡ ಬಹಳಷ್ಟು ದುಃಖದಲ್ಲಿದ್ದಾರೆ, ಅಯ್ಯೋ ಇಷ್ಟು ಒಳ್ಳೆ ರಾಜನ ಕಳ್ಕೊಳ್ತಾ ಇದೀವಲ್ಲ ಅಂತೇಳಿ. ಅವಾಗಲೂ ಕೂಡ ರಾಜನಿಗೆ ಹೇಳ್ತಾರೆ ಮಂತ್ರಿಗಳು, ರಾಜರೇ ಬೇಡ, ನೆನ್ಪು ಮಾಡ್ಕೊಳ್ಳಿ, ಮತ್ತೆ ನೀವು ಕಾಡಿಗೆ ಹೋಗ್ಬೇಕಾಗತ್ತೆ ನಾಳೆ ಬೆಳಕಾದ್ರೆ ಅಂತೇಳಿ. ಆಯ್ತು, ಏನ್ ತೊಂದರೆ ಇಲ್ಲ, ನೀವು ಬೆಳಗ್ಗೆ 8 ಗಂಟೆಗೆ ರೆಡಿ ಮಾಡ್ಕೊಳ್ಳಿ, ನನಗೆ ಕಾಡಿಗೆ ಬಿಟ್ಟು ಬಂದ್ಬಿಡಿ ಅಂತೇಳಿ. ಸರಿ ಅಂತ ಅನ್ಕೊಂಡು ಬೆಳಕರಿತು. ರಾಜ ಎಲ್ಲ ಏನ್ ಮಾಡ್ದ, ರೆಡಿ ಆದ. ಮಂತ್ರಿಗಳು ಎಲ್ಲ ಸೇರ್ಕೊಂಡು ದೊಡ್ಡದಾಗಿರ್ತಕ್ಕಂಥ ಒಂದು ದೋಣಿಯನ್ನ ತೆಗೆದುಕೊಂಡು ಆ ನದಿಯಲ್ಲಿ ರಾಜನ ಕರ್ಕೊಂಡು ಹೊರಟ್ರು. ಅವಾಗ್ಲೂ ಕೂಡ ಬೇಸರ ಆಗ್ತಿದೆ ಎಲ್ಲರಿಗೂ ಕೂಡ, ಅಯ್ಯೋ ಇಂಥ ಒಳ್ಳೆ ರಾಜನನ್ನು ಕಳ್ಕೊಳ್ತಾ ಇದೀವಲ್ಲ ನಾವು, ಮುಂದೆ ಬರೋ ರಾಜ ಹೇಗಿರ್ತಾನ ಅಂತೇಳಿ. ಸರಿ ಆಯ್ತು, ಹೋಗ್ತಾ ಇದ್ದಾರೆ. ನದಿ ದಾಡ್ತಾ ಇದೆ, ನದಿ ಇನ್ನೇನು ಸ್ವಲ್ಪ ದೂರ ಇದೆ. ಆಗ ಮತ್ತೆ ಮಂತ್ರಿಗಳು ಕೇಳ್ತಾರೆ, ರಾಜ್ರೆ ನೀವು ಪ್ರಾಣಿಗಳಿಗೆ ಬಲಿಯಾಗ್ಬಿಡ್ತಿರಲ್ಲ ಹೇಗೆ ಅಂತೇಳಿ. ಆಗ ರಾಜ ಹೇಳ್ತಾನೆ, ಸ್ವಲ್ಪ ಆ ಕಡೆ ತಿರುಗಿ ನೋಡಿ ಅಂತೇಳಿ. ತಿರುಗಿ ನೋಡ್ತಾರೆ, ನದಿ ದಾಟಿ ನೋಡ್ತಾರೆ, ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಬೃಹದಾಕಾರವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇದಾವೆ, ಒಳ್ಳೊಳ್ಳೆ ದೊಡ್ಡದಾಗಿರ್ತಕ್ಕಂಥ ಅರಮನೆ ಇದೆ. ಅಲ್ಲಿ ಇದಕ್ಕಿಂತ ಈಗಿರ್ತಕ್ಕಂಥ ಆಸ್ಥಾನಕ್ಕಿಂತ ಅದು ಇನ್ನೂ ಚೆನ್ನಾಗಿದೆ, ವೈಭವಿಕ ಕೂಡಿದೆ ಅಂತೇಳಿ. ಆಗ ಆ ಮಂತ್ರಿಗಳು ಬಹಳಷ್ಟು ಆಶ್ಚರ್ಯದಿಂದ ಕೇಳ್ತಾರೆ, ಸರಿ ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು ಅಂತೇಳಿ. ಆಗ ರಾಜ ಹೇಳ್ತಾನೆ, ನಾನು ಯಾವಾಗ ರಾಜನಾಗಿ ಅಲ್ಲಿಗೆ ಬಂದೋ ಅವತ್ತಿಂದಲೇ ನಾನೇನ್ ಮಾಡಿದೆ, ಇಲ್ಲಿರ್ತಕ್ಕಂಥ ಎಲ್ಲಾ ಕಾಡು ಪ್ರಾಣಿಗಳನ್ನ ಓಡಿಸ್ಬಿಟ್ಟು ಅಲ್ಲಿ ಅರಮನೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಶುರು ಮಾಡಿಸ್ಲಿಕ್ಕೆ ವ್ಯವಸ್ಥೆನ ಮಾಡಿಕೊಟ್ಟೆ ನಾನು. ಅಲ್ಲಿ ಈ ರೀತಿ ಒಂದು ವ್ಯವಸ್ಥೆನ ನಾನು ಈ 2 ವರ್ಷದೊಳಗಡೆ ನನಗೆ ಯಾವ ರೀತಿ ಇರಬೇಕೋ ಆ ರೀತಿ ಎಲ್ಲಾ ವ್ಯವಸ್ಥೆನ ಮಾಡ್ಕೊಂಡೆ. ಆಗ ನನಗೇನಾಯ್ತು, ನೀವು ಎಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ಆ ಸಂವಿಧಾನ ಪ್ರಕಾರ ನಮ್ಗೆ ಕಾಡಿ ಕಳಿಸ್ತೀವಿ ಅಂತ ಹೇಳಿದವರು ಕೂಡ ಭಯ ಆಗ್ತಿರಲಿಲ್ಲ. ಯಾಕಂದ್ರೆ ನನ್ನ ಬುದ್ಧಿವಂತಿಕೆಯಿಂದ ನನ್ನ ಮುಂದಿನ ಭವಿಷ್ಯನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೆ ನಾನು, ಹಾಗಾಗಿ ಅಂತೇಳಿ. ಹಾಗಾದ್ರೆ ರಾಜ ನೀವೇನೋ ಹೋಗ್ಬಿಡ್ತೀರಿ, ಒಳ್ಳೆ ರಾಜ, ಅರಮನೆ ಇದೆ, ಒಳ್ಳೆ ಇದೆಲ್ಲ ಕಟ್ಕೊಂಡಿದ್ದೀರಿ, ನಮ್ ಗತಿ ಹೇಗೆ ಅಂತೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ರಾಜು ನಿಮ್ಮ ಒಪ್ಪಿಗೆ ಇದ್ರೆ 2 ರಾಜ್ಯವನ್ನು ನಾನೇ ನೋಡ್ಕೊಳ್ತೀನಿ ಅಂತೇಳಿ. ಆಯ್ತು ಅಂತ ಒಪ್ಕೊಳ್ತಾರೆ. ಅದೇ ಈಗಿನ ಉತ್ತರ ಕಾಶಿ ಮತ್ತೆ ದಕ್ಷಿಣ ಕಾಶಿ ಅಂತೇಳಿ. ಇದು ಕತೆ, ಅದು ಎಷ್ಟು ಮಟ್ಟಿಗೆ ಸತ್ಯನ ನಮ್ಗೆ ಗೊತ್ತಿಲ್ಲ. ಆ ಉತ್ತರ ಕಾಶಿ ಮತ್ತೆ ದಕ್ಷಿಣ ಕಾಶಿಗೆ ಇರ್ತಕ್ಕಂಥ ಒಂದು ಹಿನ್ನೆಲೆ ಇದೆ. ಓಕೆ, ಮುಂದೆ ನೋಡ್ತೋಣ. ಅಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಬಂದಾಗ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾವ ರೀತಿ ಉದ್ಯೋಗಗಳು ಸಿಗುತ್ತೆ ಅಂತೇಳಿ. ಒಂದು ಅಕೌಂಟ್ ಮ್ಯಾನೇಜರ್, ಅಲ್ಲಿರ್ತಕ್ಕಂಥ ಪೋಸ್ಟ್ಗಳು ಇವೆಲ್ಲವೂ ಕೂಡ ಅಕೌಂಟ್ ಮ್ಯಾನೇಜರ್ ಆಗಿ ನೀವು ಉದ್ಯೋಗವನ್ನು ಪಡಿಬಹುದಾಗಿರುತ್ತೆ.
ಕೃಷಿ ಕ್ಷೇತ್ರಾಧಿಕಾರಿ ಅಂದ್ರೆ ನಿಮ್ಮ ಹಳ್ಳಿಗಳಲ್ಲಿ ಯಾವ್ದಾರ ಒಂದು ಕೃಷಿ ಭೂಮಿಗೆ ತಕ್ಕಂತೆ ಯಾವ್ದಾರ ಲೋನ್ ಈ ತರದೆಲ್ಲ ಸಮಸ್ಯೆಗಳಿದ್ದಾಗ ಬರ್ತಾರಲ್ಲ ಆ ಒಂದು ಹುದ್ದೆ ಅಂದ್ರೆ ಕೃಷಿ ಅಧಿಕಾರಿಗಳು ಅವರು ಕೂಡ ಇರ್ತಕ್ಕಂಥದ್ದು. ಹಾಗೆ ಬ್ಯಾಂಕ್ ಗುಮಾಸ್ತ ಕ್ಲರ್ಕ್ಗಳಾಗಿ ಕೂಡ ನೀವು ಕಾರ್ಯವನ್ನು ನಿರ್ವಹಿಸಬಹುದು. ಅಂದರೆ BCom ಆಗಿರ್ಬೋದು, BBM ಆಗಿರ್ಬೋದು, ಅಥವಾ MBA ಆಗಿರ್ಬೋದು, ಈ ಥರದೆಲ್ಲ ಎಜುಕೇಶನ್ ಮಾಡಿಕೊಂಡ್ರೆ ಈ ಹುದ್ದೆಗಳಿಗೆ ಹೋಗ್ತಕ್ಕಂಥ ಅವಕಾಶ ಇರುತ್ತೆ. ಹಣಕಾಸು ವಿಶ್ಲೇಷಕನಾಗಿ ಕೂಡ ಕಾರ್ಯನಿರ್ವಹಿಸಬಹುದು. ಹಾಗೆ ವಿದೇಶ ವಿನಿಮಯ ವ್ಯಾಪಾರಿ ಒಂದು ಬ್ಯಾಂಕಿಂಗ್ ನಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಹುದ್ದೆ ಕೂಡ ಹೌದಿದೆ. ಹಾಗೆ ಕಾನೂನು ಅಧಿಕಾರಿಯಾಗಿ ಕೂಡ ನೀವು ಕಾರ್ಯನಿರ್ವಹಿಸಬಹುದು. ಅಂದ್ರೆ ನೀವು LLB ಆಗಿರ್ಬೋದು, ಈ ಥರದೆಲ್ಲ ಈ ರೀತಿ ಎಜುಕೇಶನ್ ಮಾಡ್ಕೊಂಡಾಗ ನೀವೇನ್ ಮಾಡ್ಬೋದು, ಕಾನೂನಿನ ಅಧಿಕಾರಿಗಳಾಗಿ ಬ್ಯಾಂಕ್ಗಳಲ್ಲಿ ಕೆಲಸ ನಿರ್ವಹಿಸಬಹುದು. ಹಾಗೆ ಮಾರ್ಕೆಟಿಂಗ್ ಆಫೀಸರ್ ಅದು ಕೂಡ ನಿಮಗೆ ಬಹಳಷ್ಟು ಒಳ್ಳೆಯ ಲಾಭದಾಯಕ ಹುದ್ದೆ ಕೂಡ ಆಗಿರ್ತದೆ. ಹಾಗೆ ಕಚೇರಿ ಸಹಾಯಕರು, ಆಫೀಸರ್ ಸ್ಕೇಲ್ 1 ಮತ್ತು 2 ಅಂತ ಇರುತ್ತೆ. ಹಾಗೆ ಪ್ರೊಫೆಷನಲ್ ಅಧಿಕಾರಿಯಾಗಿ ಕೂಡ ನೀವು ವರ್ಕ್ ಮಾಡಬಹುದು. ಹಾಗೆ ರಾಜಭಾಷಾ ಅಧಿಕಾರಿಯಾಗಿ ಕೂಡ ಕಾರ್ಯನಿರ್ವಹಿಸಬಹುದು. ಹಾಗೆ ವಿಶೇಷ IT ಅಧಿಕಾರಿಯಾಗಿ ಕೂಡ ಬ್ಯಾಂಕ್ಗಳಲ್ಲಿ ನಿಮಗೆ ಉದ್ಯೋಗವನ್ನು ನೀವು ಗಿಟ್ಟಿಸ್ಕೊಳ್ಬಹುದಾಗುತ್ತೆ. ಎಲ್ಲವಕ್ಕೂ ಕೂಡ ನೀವು ಹೆಚ್ಚಿನಾಗಿ ವಿದ್ಯಾಭ್ಯಾಸ ಅವಶ್ಯಕತೆ ಇಲ್ಲ. ಡಿಗ್ರಿ ಮತ್ತೆ ಮಾಸ್ಟರ್ ಡಿಗ್ರಿ ಈ ಥರದೆಲ್ಲ ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಬೇಕಾಗ್ತದೆ. ಅಂದ್ರೆ ಇಲ್ಲಿ ನೀವು ಮುಖ್ಯವಾಗಿ ಅಲ್ಲಿ ನಾವು ಯಾವುದೇ ಒಂದು ಕೋರ್ಸನ್ನು ಆಯ್ಕೆ ಮಾಡಿಕೊಂಡಾಗ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡ್ಬೇಕಾಗಿರ್ತದೆ. ನಾವು ಉದಾಹರಣೆಗೆ ಈಗ BCom ಮಾಡ್ಕೊಂಡ್ವಿ, ಅಲ್ಲಿ ನನಗೆ ಹಣಕಾಸಿನ ವಿಷಯಗಳು, ಆ ಥರದ ಲೆಕ್ಕಾಚಾರಗಳು ಈ ಥರ ಬರುತ್ತೆ. ನಾವು ಆರ್ಟ್ಸ್ ಮಾಡ್ಕೊಂಡಾಗ ಇತಿಹಾಸ, ಹಿಸ್ಟ್ರಿ, ಎಕನಾಮಿಕ್ಸ್ ಈ ಥರದ ವಿಷಯಗಳನ್ನ ಅಧ್ಯಯನ ಮಾಡ್ತೀವಿ. ಸೈನ್ಸ್ ಮಾಡಿದಾಗ ಸೈನ್ಸ್ ಇರ್ತಕ್ಕಂಥ ಕೆಲವು ತಂತ್ರಜ್ಞಾನಗಳು, ವಿಜ್ಞಾನಗಳು ಈ ರೀತಿ ವಿಷಯಗಳನ್ನ ನೋಡ್ತಾ ಹೋಗ್ತೀವಿ. ನಿಮ್ಗೆ ಅಂದ್ಕೊಂಡಿರ್ತೀರಿ ಪದವಿ ಅಂತ ತಕ್ಷಣ ನಾವು ಯಾವ್ದು ತೆಗೆದುಕೊಳ್ಳೋಣ, ಯಾವ್ದು ಬಿಡೋಣ, ಮಾಸ್ಟರ್ ಡಿಗ್ರಿ ಯಾವ್ದು ಮಾಡೋಣ, ಮಾಸ್ಟರ್ ಡಿಗ್ರಿ ಯಾವ್ದು ಬಿಡೋಣ ಅಂತೇಳಿ ಗೊಂದಲದಲ್ಲಿರ್ತೀರಿ. ಅಂದ್ರೆ ಎರಡು ರೀತಿಯ ಗೊಂದಲ ನೀವು ಅನುಸರಿಸ್ತಾ ಇರ್ತೀರಿ. ನಾವು ಎಜುಕೇಶನ್ ಮುಂದುವರ್ಸೋದು ಅಥವಾ ಉದ್ಯೋಗವನ್ನು ಪಡ್ಕೊಳ್ಳೋದ ಅಂತೇಳಿ. ಇವೆರಡಕ್ಕೂ ಉತ್ತರ ಒಂದೇ. ನೀವು ಎಜುಕೇಶನ್ ಮುಂದುವರ್ಸ್ಕೊಳ್ತಾನೆ ನೀವು ಉದ್ಯೋಗವನ್ನ ಆರಿಸ್ಕೊಳ್ಬಹುದು, ಹುಡ್ಕೊಳ್ಬಹುದು. ನೀವು ಇನ್ನು ಈಗ PUC ಮಾಡ್ತಾ ಇರಿ, ಡಿಗ್ರಿ ಮಾಡ್ತಾ ಇದ್ರೆ ಅವಾಗಿಂದಲೇ ನೀವು ಜಾಬ್ಗಳಿಗೆ ಅಪ್ಲೈ ಮಾಡ್ತಾ ಬರ್ಬೇಕು. ಯಾಕಂದ್ರೆ ಪ್ರಸಕ್ತ ಸನ್ನಿವೇಶದಲ್ಲಿ ಅಷ್ಟು ಸುಲಭ ಅಲ್ಲ ನಾವು ಜಾಬನ್ನು ಪಡ್ಕೊಳ್ತಕ್ಕಂಥದ್ದು. ನೀವು ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತ ಯಶಸ್ಸು ಸಿಗ್ತದೆ ಅಂತೇಳಿ. ಡಿಗ್ರಿ ಮಾಡುವಾಗ, ಹಾಗೆಯೇ ಮಾಸ್ಟರ್ ಡಿಗ್ರಿ ಮಾಡುವಾಗ ಹೀಗೆ ನೀವು ಪ್ರಯತ್ನಗಳು ಮಾಡ್ತಾ. ನೆಕ್ಸ್ಟ್ ಪರೀಕ್ಷೆಗಳನ್ನ ಹೇಗೆ ತಯಾರಿ ಮಾಡಬೇಕು ಅಂತೇಳಿ. ಎಕ್ಸಾಮ್ ಆಯ್ತು, ನಮ್ ಡಿಗ್ರಿ ಮುಗಿಸ್ಕೊಂಡ್ವಿ, ಯಾವುದೋ ಒಂದು ಪರೀಕ್ಷೆಗೆ ಅಪ್ಲೈ ಮಾಡಿದೀವಿ ನಾವೀಗ. ಹೇಗೆ ರೆಡಿ ಆಗ್ಬೇಕು ನಾವು? ಸುಮ್ಮನೆ ಹೋಗಿ ಎಕ್ಸಾಮ್ ಬರೆದ್ರೆ ಯಾವ ಕಾರಣಕ್ಕೂ ಆಗಲ್ಲ. ಯಾಕೆಂದ್ರೆ ನಿಮ್ಗಿಂತ ಟ್ಯಾಲೆಂಟೆಡ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಬೇಕಾದಷ್ಟು ಜನ ಇರ್ತಾರೆ. ಅವ್ರ ಜೊತೆಗೆ ನಾವು ಕಾಂಪಿಟೇಷನ್ ನಡೆಸೋದ್ರೆ ತುಂಬಾ ಕಷ್ಟ ಆಗಿರ್ತದೆ. ಅದು ಕೂಡ ಒಂದು ಸಮಸ್ಯೆ ಕೂಡ ಇತ್ತೀಚಿನ ದಿನಗಳಲ್ಲಿ. ನಾವು ಹೇಗೆ ತಯಾರಿ ಮಾಡಬೇಕು? ಫಸ್ಟು ಆ ಪರೀಕ್ಷೆಗೆ ಇರ್ತಕ್ಕಂಥ ಪಠ್ಯಕ್ರಮ ಹೇಗಿದೆ, ಎಷ್ಟು ಮಾರ್ಕ್ಸ್ ಇರುತ್ತೆ, ಪ್ರಶ್ನೆಗಳು ಯಾವ್ದಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಎಷ್ಟಿರುತ್ತೆ, ವಿವರಣಾತ್ಮಕ ಎಷ್ಟಿರುತ್ತೆ, ಅದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು ಅಥವಾ ರೈಟಿಂಗ್ ಎಕ್ಸಾಮು, ಈ ರೀತಿ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಬೇಕು. ನಂತರ ನೀವು ಒಂದು ವೇಳಾಪಟ್ಟಿಯನ್ನು ಹಾಕೊಳ್ಬೇಕು. ಎಕ್ಸಾಮ್ ಯಾವಾಗ ನಡೆಯುತ್ತೆ, ಎಷ್ಟು ದಿವಸ ನಡೆಯುತ್ತೆ, ಇನ್ನು ಎಷ್ಟು ದಿವಸಗಳಿದೆ, ನಾನು ಯಾವ ಸಬ್ಜೆಕ್ಟನ್ನು ಯಾವಾಗ ಓದಬೇಕು, ಎಷ್ಟು ಅಂಕಗಳಿಗಿದೆ, ನಾನು ಅದಕ್ಕೆ ಇಷ್ಟು ಓದಿದ್ರೆ ಸಾಕಾ ಅಥವಾ ಬೇರೆ ಕೋಚಿಂಗ್ ಏನಾದರೂ ಹೋಗ್ಬೇಕಾ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದಲ್ಲಿ ಕೋಚಿಂಗ್ಗಳಿಗೆ ಅಂತ ಸುಮಾರು ಇವತ್ತು ಬೇಕಾದಷ್ಟು ಅವಕಾಶಗಳಿವೆ. ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ಪಡ್ಕೊಂಡ್ರೆ ಇದು ಬಹಳಷ್ಟು ನಿಮಗೆ ಉದ್ಯೋಗ ಪಡೆಯುವಂಥದ್ರಲ್ಲಿ ತುಂಬಾ ಸುಲಭವಾಗಿ ನೀವು ಉದ್ಯೋಗ ಪಡ್ಕೊಳ್ಬಹುದಾಗಿರ್ತದೆ. ಅದನ್ನು ಕೂಡ ನೋಡಬೇಕು. ಹಾಗೆಯೇ ಇವತ್ತು ಎಲ್ಲರಿಗೂ ಕೂಡ ಉದ್ಯೋಗ ಸಿಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ನನಗೆಲ್ಲರಿಗೂ ಕೂಡ ಇವತ್ತು ನಾವು ಓದಿದ ಡಿಗ್ರಿ ಮಾಡಿದ್ದೀನಿ, ನನಗೊಂದು ಜಾಬ್ ಕೊಡಿಸಿ, ಗೌರ್ಮೆಂಟ್ ಜಾಬ್ ಕಷ್ಟ, ಎಲ್ಲರಿಗೂ ಸಿಗೋದು ಕಷ್ಟ. ಯಾರಿಗೆ ಎಷ್ಟು ಎಫರ್ಟ್ ಹಾಕ್ತಾರೋ, ಎಷ್ಟು ಪರಿಶ್ರಮ ಪಡ್ತಾರೋ, ಎಷ್ಟು ಅದೃಷ್ಟ ಇರುತ್ತೋ, ಅವೆಲ್ಲ ಅಂಶಗಳನ್ನ ಗಮನಿಸಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ನಮಗೆ ಎಷ್ಟು ಮಟ್ಟಿಗೆ ಕೆಲಸ ಸಿಗುತ್ತೆ ಅಂತೇಳಿ. ಆ ಅದೃಷ್ಟ ಅಂದ ತಕ್ಷಣ ಅಲ್ಲೂ ಒಂದು ಕಥೆ ನೆನಪು ಬರ್ತಾ ಇದೆ ನನಗೆ. ಒಮ್ಮೆ ಯಮರಾಜ ಏನ್ ಮಾಡ್ದ, ವಿಷ್ಣುವನ ಹತ್ರ ಹೋಗ್ತಾನೆ. ಏನೋ ಒಂದು ಕೆಲಸಕ್ಕೆ ಭೇಟಿಯಾಗಲಿಕ್ಕೆ ವಿಷ್ಣುವನ ಹತ್ರ ಹೋಗ್ತಾನೆ. ಅಲ್ಲಿ ಹೋದಾಗ ಬಾಗ್ಲಲ್ಲಿ ಒಂದು ಹದ್ದು ಕಾಯ್ತಾ ಕೂತಿರುತ್ತೆ. ರೈಟ್ ಸೈಡಲ್ಲಿ ಹದ್ದು ಕೂತಿರುತ್ತೆ. ಅವನು ಯಮರಾಜ ಅದನ್ನ ಮಾತಾಡಿಸ್ತಾನೆ, ಒಳಗೆ ಹೋಗ್ಬೇಕು, ಇನ್ನೇನು ಒಳಗೆ ಹೋಗ್ಬೇಕು. ಬಲಭಾಗದ ಒಂದು ಮರದಲ್ಲಿ ಒಂದು ಗುಬ್ಬಿ ಕೂತಿರುತ್ತೆ. ಆ ಗುಬ್ಬಿ ಯಮರಾಜ ನೋಡಿ ಬಹಳಷ್ಟು ಭಯ ಪಡ್ಕೊಂಡು ಕೂತಿರುತ್ತೆ. ಆಗ ಯಮರಾಜ ನೋಡ್ಬಿಡ್ತಾನೆ ಗುಬ್ಬಿನ. ನೋಡ್ಬಿಟ್ಟು ಆ ಗುಬ್ಬಿಗೆ ಹೇಳ್ತಾನೆ, ನೀನು ಇಲ್ಲಿದೆಯಲ್ಲ ಅಂತೇಳಿ ಕೇಳ್ತಾನೆ ಆ ಗುಬ್ಬಿಗೆ. ಆಗ ಆ ಗುಬ್ಬಿ ಏನೋ ಮಾತಾಡದೆ ಭಯ ಪಡ್ಕೊಂಡು ಕೂತಿರುತ್ತೆ. ಆಗ ಅದ್ದಿಗೆ ಅರ್ಥ ಆಗುತ್ತೆ, ಓ ಈ ಗುಬ್ಬಿ ಆಲ್ರೆಡಿ ಯಮರಾಜನ ಕಣ್ಣಿಗೆ ಬಿದ್ಬಿಟ್ಟಿದೆ, ಇನ್ನೇನು ಮರಣ ಖಂಡಿತ, ಇದು ಸಾಯೋದು ಖಚಿತ ಇದು ಅಂತೇಳಿ.
ಸರಿ ಅಂತ ಅನ್ಕೊಂಡು ಯಮರಾಜ ವಿಷ್ಣುವಿನ ಹತ್ರ ಒಳಗಡೆ ಹೋದ. ಹೊರಗಡೆ ಹದ್ದು ಇತ್ತಲ್ಲ, ಆ ಹದ್ದೇನ್ ಮಾಡ್ತಾ ಇತ್ತು, ಆ ಗುಬ್ಬಿನ ಏನಾದ್ರೂ ಮಾಡಿ ನಾನು ಬದುಕಿಸ್ಬೇಕಲ್ಲ ಅಂತೇಳಿ ಆ ಗುಬ್ಬಿನ ಏನ್ ಮಾಡ್ತು, ತನ್ನ ಕಾಲುಗಳಿಂದ ಹಿಡ್ಕೊಂಡು ಆರ್ಕೊಂಡು ದೂರದಲ್ಲಿರ್ತಕ್ಕಂಥ ಒಂದು ಗಂಧರ್ವ ನಗರದ ಬೆಟ್ಟದಲ್ಲಿ ಹೋಗಿ ಒಂದು ಗೂಡನ್ನು ಕಟ್ಟಿಬಿಟ್ಟು ಆ ಗೂಡಲ್ಲಿ ಬಿಟ್ಟು ವಾಪಸ್ ಬಂತು ಆ ಹದ್ದು ಆ ಗುಬ್ಬಿಯನ್ನ. ಸರಿ, ಬಿಟ್ಟು ಬಂದು ಮತ್ತೆ ಅದೇ ಜಾಗ ಕೂತಿದೆ. ಯಮರಾಜ ಆ ವಿಷ್ಣುವನ್ನ ಮಾತಾಡ್ಸ್ಕೊಂಡು ಹೊರಗಡೆ ಬಂದ. ಹೊರಗಡೆ ಬಂದ ನಂತರ ಹದ್ದಷ್ಟೇ ಕಾಣಿಸ್ತಾ ಇದೆ, ಗುಬ್ಬಿ ಕಾಣಿಸ್ತಾ ಇಲ್ಲ ಅಲ್ಲಿ. ಆಗ ಹದ್ದು ಕೇಳ್ದ, ಗುಬ್ಬಿ ಎಲ್ವೋಯ್ತು ಅಂತೇಳಿ. ಆಗ ಹದ್ದು ಹೇಳ್ತು, ಯಮರಾಜ ನಿನ್ ಕಂಡು ಆ ಗುಬ್ಬಿ ಮೇಲೆ ಬಿಟ್ಬಿಟ್ಟಿತ್ತು, ಇವತ್ತು ನೀನನ್ನು ಸಾಯಿಸ್ಬಿಡ್ತಾ ಇದ್ದೆ, ನಾನು ಅದಕ್ಕೆ ಅದನ್ನ ಬದುಕಿಸೋಣ ಅಂತೇಳಿ ಗಂಧರ್ವ ನಗರಕ್ಕೆ ಹೋಗ್ಬಿಟ್ಟು ಬಂದಿದ್ದೀನಿ ಅಂತೇಳಿ. ಹೌದು, ಈ ಡೌಟ್ ನನಗೆ ಮೊದಲೇ ಇತ್ತು. ಯಾಕೆ ಅಂದ್ರೆ ಅದು ಗಂಧರ್ವ ನಗರದಲ್ಲಿ ಒಬ್ರು ಸಾವಿತ್ತು ಇವತ್ತು, ಆದ್ರೆ ಇಲ್ಲಿ ಕಾಣಿಸ್ತಾ ಇತ್ತು ನನಗದು. ಹಂಗಾಗಿ ನನಗೆ ಅದ್ರ ಬಗ್ಗೆ ಡೌಟ್ ಇತ್ತು. ಅದ್ರ ಸಾವಿಗೆ ತಕ್ಕಂಗೆ ಕರೆಕ್ಟಾಗಿ ಅದು ಹೋಗಿದೆ ಇವತ್ತು, ಅದ್ರ ಸಾವು ಖಚಿತ ಅಂತ. ಅಂದ್ರೆ ಈ ರೀತಿ ಕೆಲವೊಂದು ಅವಕಾಶಗಳು ನಮ್ಗೆ ಗೊತ್ತಿಲ್ಲದೇ ಆಗ್ಬಿಡುತ್ತೆ. ನಮ್ಮ ಪ್ರಯತ್ನ, ನಮ್ಮ ಪ್ರತಿಫಲ ಎಲ್ಲದೂ ಕೂಡ ನಮ್ಮ ಒಂದು ಶ್ರಮದ ಮೇಲೆ ನಿಂತಿರುತ್ತೆ. ಹಾಗಾಗಿ ನಮ್ಮ ಏನು ಎಫರ್ಟ್ ಏನಿರುತ್ತೋ ಅದು ನಾವು ನಿರಂತರವಾಗಿ ಆಗ್ತಾನೆ ಇರಬೇಕಾಗುತ್ತೆ. ಇನ್ನು ನಾವೆಲ್ಲರೂ ಕೂಡ ಗೌರ್ಮೆಂಟ್ ಉದ್ಯೋಗವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ ನಿಮಗೆ. ಹಾಗಾದ್ರೆ ಪ್ರೈವೇಟ್ ಸೆಕ್ಟರ್ಲಿ ಉದ್ಯೋಗವನ್ನು ಮಾಡಬಹುದು, ಆದರೆ ಅಲ್ಲಿರ್ತಕ್ಕಂಥ ಕಂಡೀಷನ್ಸು, ಅಲ್ಲಿರ್ತಕ್ಕಂಥ ಕೆಲವು ನಿಯಮಗಳು ಬಹಳಷ್ಟು ಕಷ್ಟನೇ ಇರುತ್ತೆ. ಆದರೆ ನಿಮ್ಮ ಸ್ಕಿಲ್ನ ಆಧರಿಸಿ ಎಲ್ಲ ಅದಕ್ಕಿಂತ ಸರ್ಕಾರ ಕೊಡ್ತಕ್ಕಂಥ ಅಂದ್ರೆ ಸರ್ಕಾರಿ ನೌಕರಿ ಇರ್ತಕ್ಕಂಥ ಸಂಬಳಕ್ಕಿಂತ ಹೆಚ್ಚಿನ ಭಾಗದ ಸಂಬಳವನ್ನು ಕೂಡ ಪಡಿಬೋದು ನೀವು ಪ್ರೈವೇಟ್ ಸೆಕ್ಟರ್ನಲ್ಲಿ. ಆದರೆ ನಿಮ್ಮ ಸ್ಕಿಲ್ ಅಲ್ಲಿ ಬಹಳಷ್ಟು ತೋರಿಸ್ಬೇಕಾಗತ್ತೆ. ನೀವು ಯಾವ ಟೈಮಲ್ಲಿ ಒಳ ಕರ್ಕೊಳ್ತಾರೋ, ಯಾವ ಟೈಮಲ್ಲಿ ಹೊರ ಹಾಕ್ತಾರೋ ಅವ್ರಿಗೆ ಗೊತ್ತಿರಲ್ಲ, ನಿಮಗೆ ಗೊತ್ತಿರಲ್ಲ. ಹಾಗಾಗಿ ಖಾಸಗಿಯಲ್ಲಿ ಉದ್ಯೋಗ ಹುಡುಕೋದು ಅಷ್ಟೇನು ಕಷ್ಟ ಅಲ್ಲ, ಆದರೆ ಅಲ್ಲಿ ಉದ್ಯೋಗ ಮಾಡೋದು ಸ್ವಲ್ಪ ಕಷ್ಟನೇ ಕೂಡ ಹೌದು. ಹಾಗಾಗಿ ಅಲ್ಲಿ ಸ್ವಲ್ಪ ನೀವು ಗಮನ ಬಿಟ್ಟು ನಿಮ್ಮ ಒಂದು ಟೆಕ್ನಾಲಜಿ ತಂತ್ರಜ್ಞಾನವನ್ನು ಅಲ್ಲಿಂದ ಅಪ್ಲೈ ಮಾಡಿದರೆ ನಿಮ್ಗೆ ಹೆಚ್ಚಿನ ಭಾಗ ಅವಕಾಶಗಳು ಅಲ್ಲಿರುತ್ತೆ. ಜೊತೆಗೆ ಸ್ವಯಂ ಉದ್ಯೋಗದ ಬಗ್ಗೆ ಬಹಳಷ್ಟು ಇವತ್ತು ನಮ್ಮ ಸರ್ಕಾರದಲ್ಲಿ ಚಿಂತನೆ ನಡೀತಾ ಇದೆ. ಅಂದ್ರೆ ನಮ್ಮ ದೇಶದ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅದಕ್ಕೋಸ್ಕರ ಹಲವಾರು ಯೋಜನೆಗಳನ್ನ ಇವತ್ತು ಜಾರಿಗೆ ತರ್ತಾ ಇದ್ದಾರೆ. ಅಂದ್ರೆ ಯುವಕರಲ್ಲಿ ಒಂದು ಚೈತನ್ಯ ಮೂಡಿಸಬೇಕು ಅಂತೇಳಿ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಂತೇಳಿ ಆ ಯೋಜನೆ ಜಾರಿಗೆ ತಂದಿರ್ತಕ್ಕಂಥದ್ದು. ಅಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡತಕ್ಕಂಥದಕ್ಕೆ ಒಂದು ಅವಕಾಶ ಕೊಡ್ತಾರೆ. ಅದಾದ ನಂತರ ನೀವು ಅದೇ ರೂಪದಲ್ಲಿ ಏನಾದರೂ ಉದ್ಯೋಗ ಪ್ರಾರಂಭಿಸ್ತೀರಿ ಅಂದ್ರೆ ಮುದ್ರಾ ಯೋಜನೆ ಅಂತೇಳಿ ನಿಮ್ಗೆ ಲೋನ್ ಅನ್ನು ಕೊಡ್ತಕ್ಕಂಥ ವ್ಯವಸ್ಥೆಗಳು ಕೂಡ ಮಾಡ್ತಾ ಇದ್ದೇವೆ. ನೀವು ಯಾವುದೇ ಬ್ಯಾಂಕಿಗೆ ಹೋದ್ರು ಕೂಡ ಸರ್ ನಾನು ಹಿಂಗೊಂದು ಟೈಲರಿಂಗ್ ಮಾಡ್ತಾ ಇದ್ದೀನಿ, ಅಥವಾ ನಾನು ಮೋಟರ್ ವೈಂಡಿಂಗ್ ಒಂದು ವೃತ್ತಿ ಮಾಡ್ತಾ ಇದ್ದೀನಿ, ಗೃಹೋಪಯೋಗಿ ಎಲೆಕ್ಟ್ರಾನಿಕ್ ರಿಪೇರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ಈ ಥರ ಎಲ್ಲ ಅಂದಾಗ ನಿಮಗೆ ಲೋನ್ ವ್ಯವಸ್ಥೆನೂ ಕೂಡ ಸರ್ಕಾರದಿಂದ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಿದ್ದಾರೆ. ಇದಕ್ಕೋಸ್ಕರ ನೀವು ಟ್ರೈನಿಂಗ್ ಕೂಡ ಪಡೀಲಿಕ್ಕೆ ಹಲವಾರು ಅವಕಾಶಗಳನ್ನು ಕೂಡ ಕೊಟ್ಟಿದೆ. ನೀವು ಸಾಮಾನ್ಯ ನೋಡಿರ್ತೀರಿ, ಒಳಗರಲ್ಲೇ ಒಂದಿದೆ ಅಂದ್ರೆ ರೂಪರೇಖ ತರಬೇತಿ ಕೇಂದ್ರ ಅಂತೇಳಿ. ಇವೆಲ್ಲ ಯಾಕಿದಾವೆ ಅಂದ್ರೆ ನೀವು ಸ್ವಯಂ ಉದ್ಯೋಗನ ಮಾಡ್ಲಿ ಅಂತೀವಿ. ಸರ್ಕಾರಿ ನೌಕರಿ ಸಿಗ್ಲಿಲ್ಲ ಪರವಾಗಿಲ್ಲ, ಖಾಸಗಿ ನೌಕರಿ ಸಿಗ್ಲಿಲ್ಲ ಪರವಾಗಿಲ್ಲ, ಸ್ವತಃ ಉದ್ಯೋಗ ಮಾಡ್ಬೋದು. ಹಾಗಂತೇಳಿ ಇದು ನಂದೇ ಸ್ವಯಂ ಉದ್ಯೋಗ, ನನಗೆ ಟೈಮ್ ಯಾವ ಬೇಕಾದ್ರೂ ಹೋಗ್ಬೋದು, ಯಾವ ಬೇಕಾದ್ರೂ ಬರ್ಬೋದು, ನಂದೇ ಉದ್ಯೋಗ, ಮತ್ತೆ ಅಲ್ಲಿ ವಿಫಲ ಆಗ್ತೀರಿ. ಅಂದ್ರೆ ಸ್ವಯಂ ಉದ್ಯೋಗದಲ್ಲಿ 24/7 ನೀವು ಎಫರ್ಟ್ ಹಾಕಿ ನಿಮ್ಮ ಶ್ರದ್ಧೆ ನಿಮ್ಮ ಇದನ್ನು ಮಾಡಿದಾಗ ಮಾತ್ರ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟೇ ಅಲ್ಲ, ಜೊತೆಗೆ ನೀವು ಇದ್ರ ಜೊತೆಗೆ ನೀವು ಹೈನುಗಾರಿಕೆ, ಪಶುಸಂಗೋಪನೆ ಇವುಗಳಲ್ಲೂ ಕೂಡ ತೊಡಗಿಸ್ಕೊಳ್ಬಹುದು. ಸರ್ ನಾನು ಮನೆಯಲ್ಲಿ ಬೇಕಾದಷ್ಟು ಆಸ್ತಿ ಇದೆ, ಜಮೀನಿದೆ, ಬಂಡವಾಳ ಇದೆ, ಬಿಸ್ನೆಸ್ ಮಾಡ್ತೀನಿ, ಮಾಡ್ಬೋದು ಖಂಡಿತ. ಆದ್ರೆ ಅವೆಲ್ಲದಕ್ಕೂ ಕೈ ಹಾಕೋದಕ್ಕಿಂತ ಮುಂಚೆ ಆ ಕ್ಷೇತ್ರವನ್ನು ಅರ್ಥ ಮಾಡ್ಕೊಳ್ಬೇಕು. ನಾನು ಈ ಫೀಲ್ಡಿಗೆ ಹೋದ್ರೆ ನಾನು ಸಕ್ಸಸ್ ಆಗ್ಬೋದಾ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದರಿಂದ ಎಷ್ಟು ಲಾಭ ಬರುತ್ತೆ, ಇದರಿಂದ ನನಗೆ ಎಷ್ಟು ಆದಾಯ ಉಳಿಯುತ್ತೆ ಅಂತೇಳಿ. ಅಂದ್ರೆ ಅಲ್ಲಿ ನೀವು ಬೇರೆಯವ್ರಿಗೂ ಕೂಡ ಕೆಲಸ ಕೊಡ್ತಕ್ಕಂಥ ಅವಕಾಶಗಳಿರುತ್ತೆ. ಆದ್ರೆ ಅದರ ಅರಿವು ಮುಖ್ಯ ನಿಮ್ಗೆ ಹೆಚ್ಚಾಗಿ ಬಿಸ್ನೆಸ್ ಫೀಲ್ಡ್ ಅಲ್ಲಿ. ಯಾರು ಬೇಕಾದ್ರೂ ಇವತ್ತು ನಾವು ಬಿಸ್ನೆಸ್ ಅನ್ನು ಮಾಡ್ಬೋದು, ದುಡ್ಡಿದ್ದರೆ ಮಾಡ್ಬೇಕು ಅಂತಿಲ್ಲ. ನೀವೆಲ್ಲ ನೋಡಿದ್ರಿ ಸಾಮಾನ್ಯವಾಗಿ ಈ ಬೆಂಗಳೂರಲ್ಲಿ ಇರ್ತಕ್ಕಂಥ ಓಲಾ ಕಂಪ್ನಿ ಆಗಿರ್ಬೋದು, ಇವೆಲ್ಲವೂ ಕೂಡ ಮೊದಲ ಏನು ಇರಲಿಲ್ಲ, ಅವೆಲ್ಲವೂ ಕೂಡ ವಿತೌಟ್ ಬಂಡವಾಳದಿಂದ ಬಂದಿರತಕ್ಕಂಥ ಕಂಪ್ನಿಗಳು. ಇವತ್ತು ಹಲವಾರು ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ, ಎಲೆಕ್ಟ್ರಿಕ್ ಕಂಪ್ನಿಗಳನ್ನ, ಸ್ಕೂಟರ್ ಕಂಪ್ನಿಯನ್ನೇ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಉದ್ಯಮವನ್ನ ಪ್ರಾರಂಭಿಸಿದ್ದಾರೆ ಓಲಾ ಕಂಪ್ನಿಯಲ್ಲಿ. ಈ ತರದೆಲ್ಲ ಅವು ಕೂಡ ಒಳ್ಳೆ ಬಿಸ್ನೆಸ್ ಫೀಲ್ಡ್ ಅಂತ ಹೇಳ್ಬೋದು ನಾವಾಗುತ್ತೆ. ಇದು ಅಲ್ಲದೆ ನೀವು ನಿಮ್ಮಲ್ಲಿ ಏನಾದರೂ ಎಕ್ಸ್ಟ್ರಾ ಟ್ಯಾಲೆಂಟ್ ಇದ್ರೆ, ಡ್ಯಾನ್ಸ್ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ನಾಟಕಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಈ ರೀತಿಯ ಎಕ್ಸ್ಟ್ರಾ ಆಕ್ಟಿವಿಟಿ ನೀವು ಕಲ್ತಿದ್ರೆ ಅದನ್ನು ಕೂಡ ವೃತ್ತಿಯನ್ನಾಗಿ ಮಾಡ್ಕೋಬಹುದು. ನೀವು ಯಾವುದಾದ್ರು ಕಾರ್ಯಕ್ರಮಗಳಲ್ಲಿ ಡ್ಯಾನ್ಸ್ ಆಗಿ, ಅಥವಾ ಕೆಲವು ಸೀರಿಯಲ್ಗಳಾಗಿರ್ಬೋದು, ಕೆಲವು ಸಿನಿಮಾಗಳಿಗೆ ನೀವೇನಾದ್ರೂ ಆಕ್ಟಿಂಗ್ ಇದ್ರ ಈ ತರದಲ್ಲೂ ಕೂಡ ನೀವು ಉದ್ಯೋಗಗಳನ್ನ ಆರಿಸ್ಕೊಳ್ಬಹುದು ಇವಾಗಿಂದಾನೆ.
ಅವಕ್ಕೆಲ್ಲ ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾ ನೋಡಿರ್ತೀರಿ. ಆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಅವಕಾಶಗಳನ್ನ ಗಿಟ್ಟಿಸ್ಕೊಂಡಿರ್ತಕ್ಕಂಥ ಇವತ್ತು ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ನಾವು. ಅವರೆಲ್ಲ ಹೇಗೆ ಬಂದ್ರು, ಅವ್ರು ಇರ್ತಕ್ಕಂಥ ಒಂದು ಪ್ರತಿಭೆಗಳಿಂದ ಬಂದ್ರು. ಆದ್ರೆ ಸೋಷಿಯಲ್ ಮೀಡಿಯಾವನ್ನ ನಾವು ನಮ್ಮ ಟ್ಯಾಲೆಂಟ್ ನ ಹೊರ ಹಾಕ್ಲಿಕ್ಕೆ ಮಾತ್ರ ಬಳಸಬೇಕು ಹೊರತು ಟೈಮ್ ಅನ್ನ ಸ್ಪೆಂಡ್ ಮಾಡ್ಲಿಕ್ಕೆ ಬಳಸಬಾರ್ದು. ಓಕೆ, ನಂತರದಲ್ಲಿ ಇದ್ರ ಜೊತೆಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತೇಳಿ ಕೂಡ ಹೊಸ ಬಂದಿರ್ತಕ್ಕಂಥದ್ದು. ಇವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ನಡೆದ್ರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ನಾವು ತೆಗೆದುಕೊಂಡು ನಡೆಸ್ಕೊಡ್ತಕ್ಕಂಥದ್ದು. ಅದಕ್ಕೆ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಇಲ್ಲಿ ಕೂಡ ನೀವು ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೊನೆಗೂ ಕೂಡ ಲಾಭ ಬರ್ತಾ ಇರುತ್ತೆ. ಅಂತ ಉದ್ಯೋಗವನ್ನು ಕೂಡ ನೀವೇ ಒಂದಿಷ್ಟು ಜನವನ್ನು ಇಟ್ಕೊಂಡು ಮಾಡ್ತಾ ಹೋದ್ರೆ ಅದು ಕೂಡ ನಿಮಗೆ ಒಳ್ಳೆ ಲಾಭದಾಯಕ ಉದ್ಯೋಗ ಕೂಡ ಹೌದಾಗುತ್ತದೆ. ಅಷ್ಟೇ ಅಲ್ಲದೆ ನೀವೇನಾದ್ರೂ ಪೊಲಿಟಿಕಲ್ ಅಂದ್ರೆ ರಾಜಕೀಯಕ್ಕೆ ಬಹಳ ಹತ್ತಿರವಾಗಿದ್ರೆ ರಾಜಕೀಯ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಅದು ಒಂದು ರೀತಿಯ ನೀವು ಲಾಭದಾಯಕವನ್ನ ಮಾಡ್ಕೋಬಹುದು. ಅಂದ್ರೆ ರಾಜಕೀಯದಲ್ಲಿ ನೀವೇನಾದ್ರೂ ಫಸ್ಟ್ ಹಂತವಾಗಿ ನೀವು ಇಟ್ಕೊಂಡು ಗೆಲ್ತಾ ಹೋದ್ರೆ ಅದು ಕೂಡ ನಿಮ್ಗೆ ಯಶಸ್ಸನ್ನು ಕಂಡುಕೊಡುತ್ತೆ. ಅಲ್ಲೂ ಕೂಡ ನೀವು ಭಾಗವಹಿಸಬಹುದಾಗುತ್ತೆ. ಅದಲ್ಲದೆ ನೆಕ್ಸ್ಟ್ ನೀವು ನಿಮ್ಮದೇ ಆದಂತಹ ಒಂದು ನಿಟ್ಟಿನಲ್ಲಿ ಮಕ್ಕಳಿಗೆ ಹಳ್ಳಿಗಳಲ್ಲಿ ಆಗಿರ್ಬೋದು, ಸಿಟಿಗಳಲ್ಲಾಗಿರ್ಬೋದು, ಏನಾದ್ರು ನಿಮ್ಗೆ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಕ್ಕಂಥದ್ದು ಈ ತರ ನಿಮ್ಮಲ್ಲಿ ಒಂದಿಷ್ಟು ಜ್ಞಾನ ಇರುತ್ತೆ. ಅದನ್ನ ಇನ್ನೊಬ್ರಿಗೆ ದಾರಿ ಇರಬೇಕಂದ್ರೆ ಅದೊಂದು ಅವಕಾಶ ಕೂಡ ಅವರು ಅಲ್ಲೂ ಕೂಡ ನೀವು ಒಂದು ಒಳ್ಳೆ ವೃತ್ತಿಯನ್ನ ಆಗಿ ಅದನ್ನು ಮಾಡ್ಕೋಬಹುದು. ಇವತ್ತು ಅದರಿಂದನೇ ಅದೆಷ್ಟೋ ಒಂದು ಪ್ರೈವೇಟ್ ಸಂಸ್ಥೆಗಳು ಉದ್ಯೋಗವನ್ನ ಮಾಡಿಸ್ಕೊಂಡಿರ್ತಕ್ಕಂಥದ್ದು ನೋಡುತ್ತೆ. ಹಳ್ಳಿಗಳಲ್ಲಿ ಮಕ್ಕಳು ಪಾಠ ಕೊಡ್ತಕ್ಕಂಥದ್ದಾಗಿರ್ಬೋದು, ಈ ರೀತಿ ಇದೆಲ್ಲ. ಹಾಗೇನೆ ಕರಕುಶಲ ಕಲೆಗಳು ಅಂತೇಳಿ ಅಂದ್ರೆ ಕುಂಬಾರಿಕೆ ಆಗಿರ್ಬೋದು, ಬುಟ್ಟಿ ಹಿಡಿತಕ್ಕಂಥದ್ದಾಗಿರ್ಬೋದು, ಈ ರೀತಿಯ ಹಲವಾರು ಉದ್ಯೋಗಗಳನ್ನು ಕೂಡ ನೀವು ಮುಂದುವರಿಸ್ಕೊಂಡು ಹೋಗಬಹುದಾಗಿರ್ತದೆ. ಈ ರೀತಿಯ ಹಲವಾರು ಉದ್ಯೋಗ ಅವಕಾಶಗಳು ನಿಮ್ಮ ಮುಂದೆ ಇದಾವೆ. ಆದ್ರೆ ಆಯ್ಕೆ ನಿಮ್ಮದು ಅಂತೇಳಿ, ನಿಮ್ಮ ಆಯ್ಕೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ವೃತ್ತಿನ ಆಯ್ಕೆ ಮಾಡ್ಕೊಳ್ತೀರೋ ಅದನ್ನ ಶ್ರದ್ಧೆಯಿಂದ ಮಾಡಬೇಕು, ಆಸಕ್ತಿಯಿಂದ ಮಾಡಬೇಕು. ಆಗ ಮಾತ್ರ ನಾವು ಯಶಸ್ಸನ್ನು ಕಾಣ್ಲಿಕ್ಕೆ ಸಾಧ್ಯ. ಸುಮ್ಮನೆ ಯಾರೋ ಒಂದು ಒತ್ತಡಕ್ಕೆ ಯಾರೋ ಒಂದು ಇದಕ್ಕೆ ಮಾಡ್ಬೇಕು ಅಂತ ಹೋದ್ರೆ ಖಂಡಿತ ಆ ಕ್ಷೇತ್ರ ನಿಮ್ಗೆ ಸಫಲತೆಯನ್ನು ಕೊಡೋದಿಲ್ಲ. ಹಾಗಾಗಿ ಇವೆಲ್ಲ ಅವಕಾಶಗಳನ್ನ ಹೇಗೆ ನಾವು ಬಳಸ್ಕೊಳ್ಬೇಕು, ನಮ್ಮ ಲೈಫಿಗೆ ಇದು ಸಾಕಾಗುತ್ತೋ ಇಲ್ವೋ ಈ ರೀತಿಯನ್ನು ನೋಡ್ತಾ ನಾವು ಮಾಡ್ಬೇಕಾಗುತ್ತೆ. ಯಾಕೆ ಅಮೆರಿಕದಂತಹ ದೇಶಗಳು ಬಹಳಷ್ಟು ಮುಂದುವರಿದಿದ್ದಾವೆ ಅಂತಂದ್ರೆ ಅವರಿರ್ತಕ್ಕಂಥ ಮನೋಭಾವನೆ ಯಶಸ್ಸಿನ ಪ್ರತಿಫಲ ಅಂತ ಹೇಳ್ಬೋದು. ಅದಕ್ಕೊಂದು ಕಥೆಯನ್ನು ನೋಡೋದಾದ್ರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅಂತೇಳಿ ಅವರು ಬಹಳಷ್ಟು ಈ ತರದ ಸನ್ನಿವೇಶಗಳನ್ನು ಹೇಳ್ತಾ ಬರ್ತಾರೆ. ಅವರ ಜೀವನದಲ್ಲಿ ನಡೆದಂತ ಒಂದು ಘಟನೆಯನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನಲ್ಲ. ಗುರುರಾಜ್ ಕರ್ಜಿ ಅವರು ಒಮ್ಮೆ ಅಮೆರಿಕಕ್ಕೆ ಹೋಗಿದ್ರಂತೆ. ಅಮೆರಿಕದಲ್ಲಿ ಅವರು ಒಂದು ವಾರ ಉಳ್ಕೊಳ್ಳೋ ಒಂದು ಸಂದರ್ಭ ಇತ್ತು. ಸುಮಾರು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು 5 ಅಪಾರ್ಟ್ಮೆಂಟ್ ಇರ್ತಕ್ಕಂಥ ಒಂದು ಬಿಲ್ಡಿಂಗ್ ಅಲ್ಲಿ ಅವರು ವಾಸ ಆಗಿರ್ತಾರೆ. ಅಲ್ಲಿ ಭಾರತೀಯ ಒಬ್ಬ ಡಾಕ್ಟರ್ ಕೂಡ ವಾಸ ಆಗಿರ್ತಾರೆ ಇವರ ರೂಮಿನ ಮುಂದೆ. ಆ ಡಾಕ್ಟರ್ ಏನ್ ಮಾಡ್ತಾರೆ, ದಿನಾಲು ಬಂದ್ಬಿಟ್ಟು ಅವರು ಮಾತಾಡ್ತಾ ಇರ್ತಾರೆ. ಗುರುರಾಜ್ ಕರ್ಜಿ ಅವರನ್ನ ಮಾತಾಡ್ತಾ ಅವರಿಗೆ ಹೆಣ್ಣು ಇದರ ಕೊಡುವುದೆಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಒಮ್ಮೆ ಆ ಡಾಕ್ಟರ್ ತನ್ನ ಕೆಲಸ ಮುಗಿಸ್ಕೊಂಡು ದಿನ ಬರ್ತಾ ಇದ್ರು ಅವ್ರ ಹತ್ರಕ್ಕೆ, ಅವರು ಒಂದ್ ದಿವಸ ಬಂದಿರೋದಿಲ್ಲ. ಆಗ ಆ ಗುರುರಾಜ್ ಕರ್ಜಿ ಅವರಿಗೆ ಯಾಕೆ ಇವತ್ತು ಬರಲಿಲ್ಲ ಡಾಕ್ಟರ್ ಅವರು ಅಂತೇಳಿ, ಇದು ಅಮೆರಿಕ ನಡೆದಂತ ಒಂದು ಘಟನೆ ಹೇಳ್ತಾರೆ ಮುಂದೆ. ಯಾಕೆ ಬಂದಿಲ್ಲ ಅಂತೇಳಿ ಅವರು ಯೋಚಿಸ್ತಾರೆ. ವಾಚ್ಮನ್ ಅನ್ನ ಕೇಳ್ತಾರೆ. ಹಾಗೆ ಅವ್ರು ಹೇಳ್ತಾರೆ, ಇಲ್ಲ ಡಾಕ್ಟರ್ ಬಂದಿದ್ರು, ಬಟ್ ರಾತ್ರಿ ಲೇಟ್ ಆಯ್ತು, ಹಾಗಾಗಿ ಅವ್ರು ನಿಮ್ಮನ್ನು ಮೀಟ್ ಆಗ್ಲಿಲ್ಲ ಅಂತೇಳಿ. ಸರಿ ಅಂತ ಅನ್ಕೊಂಡು ಬೆಳಗ್ಗೆ ಹೋಗಿ ಅವ್ರನ್ನ ಮೀಟ್ ಆಗ್ತಾರೆ. ಆಗ ಕೇಳ್ತಾರೆ, ಯಾಕೆ ಡಾಕ್ಟ್ರೆ ರಾತ್ರಿ ಬರಲಿಲ್ಲ ನಮ್ಮನ್ನು ಮೀಟ್ ಆಗ್ಲಿಕ್ಕೆ ಅಂತೇಳಿ. ಆಗ ಡಾಕ್ಟರ್ ಹೇಳ್ತಾರೆ, ಇಲ್ಲ ಸರ್, ಒಂದು ಎಮರ್ಜೆನ್ಸಿ ಕೇಸ್ ಇತ್ತು, ಒಂದು ಸೀರಿಯಸ್ ಒಂದು ಮಗುವಿನ ಪ್ರಾಣ ಉಳಿಸ್ಬೇಕಾಗಿತ್ತು, ತಾಯಿ ಮಗುವಿನ ಪ್ರಾಣ ಉಳಿಸ್ಬೇಕಾಗಿತ್ತು, ಹಾಗೆ ಲೇಟ್ ಆಯ್ತು ಅಂತೇಳಿ. ಸರಿ ಆಯ್ತು, ಮಗುವಿನ ಪ್ರಾಣ ಉಳಿತಾ ಅಂತೇಳಿ. ಹೌದು, ಮಗುವಿನ ಎದೆಯಲ್ಲಿ ಏನು ಹಾರ್ಟ್ ಹೃದಯದಲ್ಲಿ ಒಂದು ಹೋಲಾಗಿತ್ತು, ಅದ್ರ ಆಪರೇಷನ್ ಮಾಡಿಸ್ಬೇಕಾಗಿತ್ತು, ಹಾಗೆ ಲೇಟ್ ಆಯ್ತು ಅಂತೇಳಿ. ಹಾಗಾದ್ರೆ ಆ ಮಗು ಉಳಿದಿದ್ದೆಲ್ಲ ಓದಿದೆ, ಓಕೆ. ಅದಕ್ಕೆ ಏನಿದ್ರೆ ಅಭಿಪ್ರಾಯ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಆ ಡಾಕ್ಟರ್ ಹೇಳ್ತಾರಂತೆ, ಇಲ್ಲ ಆ ಮಗು ಮುಂದೆ ಆ ದೇಶದ ಪ್ರಧಾನಿ ಕೂಡ ಆಗ್ಬೋದು, ಅವರು ಕೂಡ ಆ ಮಗುವಿನ ಪ್ರಾಣ ಉಳಿಸ ಬರಬೇಕು ಅಂತೇಳಿ ಪ್ರಾಣ ಕೊಟ್ಟು ಬಂದಿದ್ದೀವಿ. ಅದೇ ಅವರೊಮ್ಮೆ ನಮ್ಮ ಇಂಡಿಯಾದಲ್ಲಿ ಅವರು ಊರಿಂದ ಬರುವಾಗ ರೋಡಲ್ಲಿ ಏನಾಗಿತ್ತು, ಒಮ್ಮೆ ಒಬ್ಬ ಬೈಕಲ್ಲಿ ಅವ್ರನ್ನ ಕ್ರಾಸ್ ಮಾಡ್ಕೊಂಡು ಮುಂದೆ ಹೋದಂತೆ. ಕ್ರಾಸ್ ಮಾಡ್ಕೊಂಡು ಮುಂದೆ ಹೋದಾಗ 2 ಡಿವೈಡರ್ಗೆ ಡಿಕ್ಕಿ ಹೊಡೆದು ಅವ್ನು ಬಿಡ್ಬಿಡ್ತಾನೆ ಆ ಬೈಕ್ನಲ್ಲಿ. ಆಗ ಗುರುರಾಜ್ ಕರ್ಜಿಯವರು ಹೇಳಿಬಿಟ್ಟು ಹೋಗಿ ಎಲ್ಲ ನೋಡ್ತಾರೆ, ಅವನಿಗೆ ಆಸ್ಪತ್ರೆಗೆಲ್ಲ ಸೇರಿಸ್ತಾರೆ. ಆಗ ಅಲ್ಲಿರ್ತಕ್ಕಂಥ ಪೊಲೀಸರಿಗೆ ಕೇಳ್ತಾರೆ, ಏನಾರು ಆಗಿದೆಯಾ ಹೆಚ್ಚು ಕಡಿಮೆ, ಏನಾರು ತೊಂದರೆ ಅಂತೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ಹೋಗಿ ಬಿಡ್ರಿ ಅಂತ ಇದ್ರೇನು ಸತ್ರ ಏನು ಅಂತೇಳಿ ಪೊಲೀಸ್ ಉತ್ತರ ಕೊಡ್ತಾರಂತೆ. ಅಂದ್ರೆ
ಅಮೆರಿಕದಲ್ಲಿರ್ತಕ್ಕಂಥ ಡಾಕ್ಟರ್ ಏನು ಉತ್ತರ ಕೊಟ್ಟರು ಅಲ್ಲಿ ನಾವು ಒಂದು ಚಿಕ್ಕ ಮಗುವಿನ ಬಗ್ಗೆ, ಆದ್ರೆ ಇಲ್ಲಿ ಒಬ್ಬ ಯುವಕ ಅವನು ಬೈಕಿಂದ ಬಿದ್ದು ಆಕ್ಸಿಡೆಂಟ್ ಆಗಿದ್ದಾನೆ, ಅವ್ರ ಬಗ್ಗೆ ನಮ್ಮ ಇಂಡಿಯನ್ಸ್ ಯಾವ ರೀತಿ ಉತ್ತರ ಕೊಟ್ಟರು ಹೇಗೆ ಅಂತೇಳಿ ನಾನು ನೋಡ್ಬೋದಾಗುತ್ತೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಯಾಕೆ ಬೇರೆ ದೇಶಗಳು ಮುಂದೆ ಹೋಗ್ತಾ ಇದಾವೆ, ನಮ್ಮ ದೇಶ ಯಾಕೆ ಇಷ್ಟು ಹೊಂದಿದೆ ಅಂತೇಳಿ. ಅಂದ್ರೆ ಅವರ ದೇಶಗಳು ಯಾವುದೇ ವೃತ್ತಿ ಆದ್ರೂ ಕೂಡ ಗೌರವ ಕೊಡ್ತಾರೆ, ಫಸ್ಟ್ ಅಭಿಮಾನದಿಂದ ವೃತ್ತಿಯನ್ನು ಮಾಡ್ತಾರೆ, ಕೆಲಸನ ಮಾಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ನಮ್ಗೆ ಇಂಥದೇ ಜಾಬ್ ಬೇಕು, ಇಂಥದೇ ಕೆಲಸ ಬೇಕು, ನಾನು ಅವನ ಕೈ ಕೆಳಗಡೆ ಕೆಲಸ ಮಾಡ್ಬೇಕಾ, ಇವ್ರ ಕೈ ಕೆಳಗಡೆ ಕೆಲಸ ಮಾಡ್ಬೇಕಾ, ಈ ರೀತಿಯ ಒಂದು ಅಂಶಗಳು ನಮ್ಮ ಭಾರತ ದೇಶದ ಒಂದು ಯುವ ಶಕ್ತಿಯನ್ನ ಕುಗ್ಗಿಸ್ಲಿಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಅಬ್ದುಲ್ ಕಲಾಂ ಆಗಿರ್ಬೋದು, ಸ್ವಾಮಿ ವಿವೇಕಾನಂದರಾಗಿರ್ಬೋದು, ನಿಮ್ಮಂತ ಯುವ ಶಕ್ತಿಗೆ ಬಹಳಷ್ಟು ಅವರ ಪ್ರಚೋದನೆ ಕೊಡ್ತಾರೆ. ಯುವ ಶಕ್ತಿ ನಮ್ಮ ದೇಶದ ಆಸ್ತಿ ಅಂತೇಳಿ. ಯಾಕಂದ್ರೆ ನೀವು ಮುಂದಿನ ಈಗಿನ ಯುವಕರು ಮುಂದೆ ಏನ್ ಬೇಕೋ ಆಗ್ಬೋದು, ಭವಿಷ್ಯನೇ ನಮ್ಮ ಕೈಲಿದೆ, ಆದ್ರೆ ರೂಢಿಸ್ಕೊಳ್ತಕ್ಕಂಥ ಶಕ್ತಿ ನಿಮ್ದಾಗ್ಬೇಕು. ನೀವು ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆ ಸ್ಕಿಲ್ಗಳನ್ನು ಬಳಸ್ಕೊಂಡು ನಿಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡಿ, ಎಲ್ಲರೂ ಕೂಡ ಒಳ್ಳೆಯ ಅವಕಾಶಗಳು ಮುಂದೆ ಸಿಗಲಿ. ಅದಕ್ಕೆ ತಕ್ಕಂತೆ ಒಳ್ಳೆ ನಿಮಗೆ ಉಪನ್ಯಾಸಕರು ಲೆಕ್ಚರ್ಗಳ ಒಂದು ಸಹಕಾರ ಇದ್ದೇ ಇರುತ್ತೆ. ಅವ್ರ ಹತ್ರ ಮಾರ್ಗದರ್ಶನ ಪಡ್ಕೊಂಡು ಖಂಡಿತ ಮುಂದೆ ಸಾಗಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು.